श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र सर्वो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदिशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदो तं सर्वभूतहृदयं मुखारतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु। ಶ್ರೀಹರಿವಾಯು ಗುರುಗಳ ಚರಣಾಮೃತಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಅಷ್ಟಮ ಸ್ಕಂದದಲ್ಲಿ ಭಗವಂತನ ಚರಿತ್ರೆಯನ್ನು ಅನುಸಂಧಾನ ಮಾಡ್ತಾ ಮೋಹಿನಿಯಾಗಿ ಅವತಾರ ಮಾಡಿದ ಅಮೃತವನ್ನ ದೇವತೆಗಳಿಗೆ ಉಣಿಸಿದ ಈ ಚರಿತ್ರೆಗಳನ್ನೆಲ್ಲ ಕೇಳ್ತಾ ಬಂದ್ವಿ. ಹಾಗೆ 9ನೇ ಸ್ಕಂದದಲ್ಲಿ ಭಗವಂತನ ರಾಮಾವತಾರದ ಚರಿತ್ರೆಯನ್ನು ಭಾಗವತ ಹೇಳ್ತದೆ. 10 ಅವತಾರಗಳನ್ನು ನಾವು ದಿನಾ ಸ್ಮರಣೆ ಮಾಡಲೇಬೇಕು. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಹಾಗೆ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಹೀಗೆ ಭಗವಂತನ 10 ಅವತಾರಗಳು. ಈ ಅವತಾರಗಳನ್ನು ಸ್ಮರಣೆ ದಿನ ಮಾಡಬೇಕು. ಭಾಗವತದಲ್ಲಿಯೂ ಕೂಡ ಈ 10 ಅವತಾರಗಳ ವಿಶ್ಲೇಷಣೆಯನ್ನು ಮಾಡಿದೆ. ಮನ್ವಂತರಗಳನ್ನು ಅನುಸರಿಸಿ 10 ಅವತಾರಗಳ ಅನುಸಂಧಾನ ಮಾಡುವುದು ಒಂದು. ಪ್ರಕೃತದಲ್ಲಿ ಕೂರ್ಮ ಅವತಾರದ ಚರಿತ್ರೆ ನಾವು ನೋಡಿದ್ದು. ಕೂರ್ಮ ಅಂದರೆ ಮಂದರ ಪರ್ವತದ ಭಾರ ಎಲ್ಲ ಬೆನ್ನಿನ ಮೇಲೆ ಹೊತ್ತವ, ಅವನಿಗೆ ಕೂರ್ಮ ಅಂತ ಕರೆದಿದ್ದಾರೆ. ಕೂರ್ಮ ಅಂದ್ರೇನು? ಆಮೆ, ತಾಂಬೇನು. ಅದರ ಬೆನ್ನಿನ ಮೇಲೆ ಎಷ್ಟು ಭಾರ ಹಾಕಿದ್ರು ಹೊರತದಂಥದ್ದು. ಭಗವಂತನ ಬೆನ್ನಿನ ಮೇಲೆ ಭಾರ ಹಾಕಿದ್ರು ದೇವದಾನವರು ಮಂದರ ಪರ್ವತದ ಭಾರ, ಆದರೆ ಹೊತ್ತ ನನಗೆ ಬೇಡ ಈ ಭಾರ ಅಂತ ಹೇಳಿಲ್ಲ. ಆಗಿಂದಲೇ ಬಂತು, ಏನೇ ಸಂಸಾರದ ಭಾರ ಇದ್ರೂ ದೇವರ ಬೆನ್ನಿನ ಮೇಲೆ ಹಾಕಬೇಕು. ದಾಸರ ಅದಕ್ಕೆ ಅಂತಾರೆ, ಭಾರ ಹೊತ್ತವನಲ್ಲವೇ ದೇವರು ನಮ್ಮ ನಿಮ್ಮೆಲ್ಲರ ಭಾರವನ್ನು ಹೊತ್ತಿರ್ತಾನೆ. ನಾವು ವ್ಯಥೆ ಪಡಬೇಕಾಗಿಲ್ಲ. ಯಾರು ನಮ್ಮ ಜವಾಬ್ದಾರಿ ತಗೊಳ್ತಾರೆ ಅಂತ ವ್ಯಥೆ ಪಡಬೇಕಾಗಿಲ್ಲ ಅಂತಾರೆ. ಹಾಗಾಗಿ ಕೂರ್ಮಾವತಾರದ ವಿಶೇಷ ಸ್ಮರಣೆ ಮಾಡಬೇಕು. ಅದೇ ರೀತಿ ಭಗವಂತನ ವಾಮನಾವತಾರ 8ನೇ ಸ್ಕಂದದಲ್ಲಿ ಬರ್ತದೆ. ವಾಮನ ಅಂದರೆ ಬಹಳ ಸುಂದರ ಅಂತ ಅರ್ಥ. ಎಷ್ಟು ಸುಂದರನಿದ್ದ ವಾಮನ ಅಂತ ವಾದರಾಜರು ಹೇಳ್ತಾರೆ.
ಜ್ಞಾನಾರ್ಹವಾಮನತನೋನಾಥ ಪಾಹಿ ಯಜಮಾನಾ ಸುರೇಶ ವಸುಧಾ ದಾನಾಯ ಯಾಚನಿಕ ನೀನಾಥ ವಾಗ್ವಶಿತ ನಾನಾ ಸದಸ್ಯ ಧನುಜ ನೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮೌಂಜಿ ಗುಣ ಕೌಪೀನಾಕ್ಷ ಸೂತ್ರಪದ ಯಾನಾಥ ಪತ್ರಪದ ಕಾನಮ್ಯ ದಂಡವರದೆ. ಇದು ವಾಮನನ ಚರಿತ್ರೆ. ವಾಮನ ಹೇಗಿದ್ದ? ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನ. ಕೋಟಿ ಚಂದ್ರರು ಕೆಳಗಿಳಿದು ಬಂದ್ರೆ ಹೇಗೆ ಕಾಣಬೇಕೋ ವಾಮನ ಹಾಗಿದ್ದಂತೆ. ಕೋಟಿ ಚಂದ್ರರ ಲಾವಣ್ಯ, ಮನ್ಮಥನನ್ನು ಮೀರಿಸುವ ಸೌಂದರ್ಯ. ಒಂದು ಛತ್ರಿ ಹಿಡಿದು ಟೊಂಕಕ್ಕೆ ಉದಾರ ಕಟ್ಟಿ ಟೋಪಿನ ಹಾಕೊಂಡು ಕಾಲ್ನಡಿಗೆಯಲ್ಲಿ ಶ್ರೀಹರಿ ವೇದ ಮಂತ್ರಗಳನ್ನು ಬಾಯಲ್ಲಿ ಹೇಳ್ತಾ ಹೇಳ್ತಾ ಬಲಿಚಕ್ರವರ್ತಿಯ ಯಾಗ ಮಂಟಪಕ್ಕೆ ಅಂತ ಬಂದು ದಾನ ಬೇಡಿದ ಅಂತ ಕಥೆ. 14 ಲೋಕದ ಒಡೆಯ ದಾನ ಬೇಡ್ತಾನೆ, ಭಿಕ್ಷೆ ಬೇಡ್ತಾನೆ ಅಂದ್ರೆ ಯಾರಿಗೂ ಕುತೂಹಲ ಆಗಲ್ಲ. ಯೋಚಿಸಬೇಕಾದ ಅಂಶ ಏನು ಅಂದ್ರೆ, ನನ್ನ ಭಕ್ತರಿಗಾಗಿ ನಾನು ಭಿಕ್ಷೆ ಬೇಡಲಿಕ್ಕೂ ರೆಡಿ ಅಂತ ಅಂತಿದೆ ಅವರು. ನಿನ್ನೆ ಒಂದು ರೀತಿ ಭಗವಂತನ ಮಹಿಮೆ ಚಿಂತಿಸಿದ್ವಿ. ಆನೆಯನ್ನು ಮೊಸಳೆಯಿಂದ ಪಾರಗಾಣಿಸಿದ ಕಥೆ. ಇವತ್ತು ಮತ್ತೊಂದು ಕಥೆ. ತನ್ನ ಭಕ್ತನಿಗಾಗಿ ತಾನು ಭಿಕ್ಷೆ ಬೇಡಿದ್ರು ಸರಿ ಅಂತ. ಇಷ್ಟು ಕೆಳಗೆ ಯಾರು ಇಳಿದಾರು. ನಾವ್ಯಾರಾದ್ರೂ ನಮಗೆ ಬೇಕಾದವ್ರ ಸಲುವಾಗಿ ನಾವು ಹೋಗಿ ಇನ್ನೊಬ್ರು ಕೈ ಚಾಚಿ ಇಟ್ಟಿದ್ದೇನ? ಸಾಧ್ಯನೇ ಇಲ್ಲ. ಆದ್ರೆ ಭಗವಂತ ಹಾಗೆ ಮಾಡಿದ. ಬಲಿ ನನಗೆ 3 ಪಾದ ಭೂಮಿ ಕೊಡು ಅಂತ ಕೇಳ್ದ. ಬಲೀಂದ್ರನೇ ಆಶ್ಚರ್ಯಪಟ್ಟನಂತೆ, ನೀನು ಕಶ್ಯಪರ ಮಗ ಅಂತಿದ್ದಿ, ಬ್ರಹ್ಮಚಾರಿಯಾಗಿದ್ದಿ, ದಾನ ಕೊಡ್ಲಿಕ್ಕೆ ಬೇಕಾದಷ್ಟು ಸಂಪತ್ತಿದೆ ನನ್ನ ಹತ್ರ, ಭೂಮಿ ಇದೆ, ರಥ ಇದೆ, ಆನೆಗಳಿದೆ, ರಾಜ್ಯ ಇದೆ, ಯಾವುದಾದ್ರೂ ವಿಪ್ರರ ಕನ್ಯೆ ಇದೆ, ದಾನ ಮಾಡ್ತೀನಿ, ಅದು ಬಿಟ್ಟು 3 ಪಾದ ಯಾಕೆ ಇಟ್ಕೊಂಡಿದ್ದೀನಿ? ಇಲ್ಲ ಇಲ್ಲ, ನನಗೆ 3 ಪಾದ ಭೂಮಿನೇ ಬೇಕು ಅಂತ ಅಷ್ಟೇ ನಾನು ಕೇಳಲಿಕ್ಕೆ ಬಂದಿದ್ದೀನಿ, ಅದೇ ಬೇಕು ಘಟ ಮಾಡಿ ಇಸ್ಕೊಂಡು. ಯಾರ ಸಲುವಾಗಿ ಇದನ್ನು ಯೋಚಿಸಲಿಲ್ಲ ನಾವು. ಯಾರಿಗಾಗಿ ಈ ಭಗವಂತ ಮಾಡಿದ? ಪ್ರಹ್ಲಾದನಿಗಾಗಿ ಅಂತ. ಪ್ರಹ್ಲಾದ ರಾಜ ಅಸುರರ ಅಧಿಪತಿಯಾದ. ನರಸಿಂಹದೇವರ ಹತ್ರ ವರ ಕೇಳಿದ್ನಂತೆ. ಭಗವಂತ ಅವನಿಗೆ ವರ ಕೊಟ್ಟಿದ್ದ, ನಿನ್ನ ವಂಶದಲ್ಲಿ ಇನ್ಯಾರೇ ಬಂದರೂ ಕೂಡ ಅವರಿಂದ ನಾನು ಬೇಡಿ ಇಸ್ಕೊಳ್ತೇನೆ ಹೊರತು ಕಸಗೊಳ್ಳೋದಿಲ್ಲ ಅಂತ ವರ ಕೊಟ್ಟಿದ್ದಂತೆ. ಭಗವತ್ಪಾದರು ಇದನ್ನು ಹೇಳಿದ್ದಾರೆ. ಪ್ರಹ್ಲಾದ ರಾಜನಿಗೆ ಚಿಂತೆ ಆಗಿತ್ತು, ತನ್ನ ಮೊಮ್ಮಗ ದಾರಿ ತಪ್ಪಿದ್ದಾನಲ್ಲ ಅಂತ. ಪ್ರಹ್ಲಾದನ ಮಗನ ಹೆಸರು ವಿರೋಚನ ಅಂತ. ಅವನು ಅಸುರರ ಚಕ್ರವರ್ತಿ ಆಗಿದ್ದ. ವಿರೋಚನ ಮಗನೇ ಬಲೀಂದ್ರ. ಹೀಗೆ ಒಂದು ಪರಂಪರೆ. ಹಿರಣ್ಯಕಶಿಪು, ಆತನ ಮಗನೇ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗನೇ ಬಲಿಚಕ್ರವರ್ತಿ. ಅವನಿಗೆ ಸಂಪತ್ತು ಬಂದಿತ್ತು, ಯಾಗಗಳನ್ನು ಮಾಡಿದ್ದ, ಶುಕ್ರಾಚಾರ್ಯರ ಬೆಂಬಲ ಇತ್ತು, ಎಲ್ಲೆಡೆಯಲ್ಲಿ ತನ್ನ ಆಧಿಪತ್ಯ ಸಾಧಿಸ್ತಾ ಇದ್ದ. ಇಂದ್ರನ ಒಂದು ಪದವಿಯನ್ನು ಕಿತ್ಕೊಂಡ್ರೆ ಎಲ್ಲ ಬಂತು ಅಂತ ಅನ್ಕೊಂಡಿದ್ದ. ಇಂದ್ರಲೋಕದಲ್ಲಿ ಇಂದ್ರ ಪದವಿ ಪುರಂದರ ಅಂತ ಒಬ್ಬ, ಅವನು ಆಡ್ತಾ ಇದ್ದಾನೆ. ಇದೇ ಮನ್ವಂತರದಲ್ಲೇ ನಡೆದ ಕಥೆ ಆಗ್ತಿರುತ್ತೆ. ಈಗಲೂ ಅವನೇ ಪುರಂದರನೇ ಈ ಲೋಕದ ಅಧಿಪತಿ, ಇಂದ್ರ ಲೋಕದ ಇಂದ್ರ ಪದವಿ ಅಧಿಪತಿ. ಅವನ ಆಧಿಪತ್ಯವನ್ನು ಬಲಿ ತಂದಾಗಬೇಕು ಅಂತ. ಅದಕ್ಕೆ ದೇವರೇನು ಉಪಾಯ ಮಾಡಿದ? ಯಾಗ ಮಾಡ್ತಾ ಇರುವಾಗ ಬಲಿಯ ಮನೆಗೆ ಹೋಗಿ, ಹೇಗಿದ್ರು ಪ್ರಹ್ಲಾದನಿಗೆ ಮಾತು ಕೊಟ್ಟಿದ್ದೇನೆ, ನಿನ್ನ ಮನೆಯೊಳಗೆ ಏನಿದ್ರು ನಾನು ಬೇಡಿಸ್ಕೊಳ್ತೇನೆ ಅಂತ. ಬೇಡಿಸಿಕೊಂಡ್ರಾಯ್ತು ಅಂತ 3 ಪಾದ ಭೂಮಿ ನೆಪ ಮಾಡಿಕೊಂಡು ದಾನ ಕೇಳಿದಂತೆ. 2ನೇ ಪಾದದಲ್ಲಿ ಎಲ್ಲ ಆಳ್ಕೊಂಡ್ಬಿಟ್ಟು ಬಲಿಯ ಮನಸ್ಸಿನೊಳಗೆ ಭಾರಿ ಸಿಟ್ಟು ಬಂತು. ಮಾತಿನಿಂದ ವ್ಯಕ್ತಪಡಿಸಿದ, ಇದು ಮೋಸ, ಇದು ಅನ್ಯಾಯ ಅಂತ.
ಇದು ಮೋಸ, ಇದು ಅನ್ಯಾಯ ಅಂತ ಯಾಕೆ ವ್ಯಕ್ತಪಡಿಸಿದ? ಭಗವಂತ 2 ಪಾದ ಅಳಿಯುವಾಗ ತನ್ನ ನಿಜ ರೂಪವನ್ನು ತೋರಿಸಿದ್ದಂತೆ. ನೀನು 3 ಪಾದ ಕೊಡ್ತೇನೆ ಅಂತ ನನಗೆ ದಾನ ಕೊಟ್ಟಿದ್ದಿ, ಸಂಕಲ್ಪ ಮಾಡಿದ್ದಿ, ದಾರಿ ಎರೆದಿದ್ದಿ, ನಾನು ಹೇಗೆ ಅಳ್ಕೊಡ್ತೇನೆ ನೋಡೀಗ ಅಂತ ವಟುವಾಗಿ ಬಂದಂಥ ವಾಮನ ಎಲ್ಲ ವ್ಯಾಪಿಸಿ ಬೆಳೆದ್ಬಿಟ್ಟಂತೆ ತ್ರಿವಿಕ್ರಮನಾಗಿ. ಎಷ್ಟು ಬೆಳೆದ ಅಂತ ಒಬ್ಬ ಕವಿ ವರ್ಣಿಸಿದ್ದಿದ್ದು. ಭಗವಂತ ಬೆಳವಣಿಗೆ ನೋಡಬೇಕು, ಅವನ ದೇಹದ ಬೆಳವಣಿಗೆ ಹಾಗಾಯಿತು. ಮೇಲ್ಮೇಲ್ ಬೆಳೆದ ಹಾಗೆ ನಕ್ಷತ್ರಗಳೆಲ್ಲ ಆಕಾಶದಲ್ಲಿದ್ದದ್ದು ಅವನ ತಲೆ ಮೇಲೆ ನಕ್ಷತ್ರದ ಹೂರಾಶಿ ಕೂತ ಹಾಗಾಗಿತ್ತಂತೆ, ಮಲ್ಲಿಗೆಯ ಹೂರಾಶಿ. ಇನ್ನೂ ಬೆಳೆದ, ಕುತ್ತಿಗೆಗೆ ಹಾಕಿದ ನಕ್ಷತ್ರ ಹಾರ ಕಂಡ ಕಾಣಿಸ್ತಂತೆ. ಇನ್ನೂ ಬೆಳೆದ, ಆಕಾಶದ ನಕ್ಷತ್ರ ದೇವರ ಟೊಂಕಕ್ಕೆ ಕಟ್ಟಿದ ಬೆಳ್ಳಿಯ ಉಡುದಾರ ಕಂಡ ಕಾಣಿಸಿದ್ರಂತೆ. ಇನ್ನೂ ಬೆಳೆದ, ಆ ನಕ್ಷತ್ರಗಳೆಲ್ಲ ಭಗವಂತನ ಪಾದದ ಕಾಲ್ಗೆಜ್ಜೆ ಅಂತ ಕಾಣಿಸ್ತಂತೆ. ಇನ್ನೂ ಬೆಳೆದ, ಆ ಭಗವಂತನ ಪಾದಕ್ಕೆ ಇರಿಸಿದ ಮಲ್ಲಿಗೆಯ ಹೂವಿನ ರಾಶಿ ಕಂಡ ಕಾಣಿಸ್ತು ಅಂತ ಒಬ್ಬ ಕವಿ ವರ್ಣನೆ ಮಾಡ್ತಾರೆ. ಎಷ್ಟು ಎತ್ತರ ಬೆಳೆದಿದ, ಇಷ್ಟು ಬೆಳೆದಾಗಲೇ ತೋರಿಸಿದ ಈ ಸೃಷ್ಟಿ ಮಾಡಿದ ಪ್ರಪಂಚ ಸುಳ್ಳಲ್ಲ ಅಂತ. ನನ್ನ ಬೆಳವಣಿಗೆಯನ್ನು ನೋಡು, ಆಮೇಲೆ ಅಳೆದು ತೋರಿಸಿದ ಈ ಪ್ರಪಂಚ ಸುಳ್ಳಲ್ಲ ಅಂತಂದ. ಮತ್ತೆ ಯಚ್ಚಿಕೇತ ಸತ್ಯಮಿತ ತನ್ನ ಮೋಘಂ ವಸುಸ್ಪಾರ್ಹಂ ಉತ ಜೇತೋ ತದಾತ. ಇದೊಂದು ವೇದ ಮಂತ್ರ. ಭಗವತ್ಪಾದರು ವಿಷ್ಣು ತತ್ವ ವಿನಿರ್ಣಯ ಅಂತ ಒಂದು ಗ್ರಂಥದಲ್ಲಿ ತ್ರಿವಿಕ್ರಮಾವತಾರದ ಮಹಿಮೆಯನ್ನ ನೆನಪಿಸಿಕೊಡುವಂತೆ ಪ್ರಪಂಚ ಸತ್ಯ ಅಂತ ಹೇಳುವ ಶ್ರುತಿ ಇದು ಅಂತ ಉದಾಹರಿಸ್ತಾರೆ. ಭಗವಂತನ ಮಹಿಮೆ ಹೇಗಿದೆ ನೋಡಿ. ಯಚ್ಚಿಕೇತ ಸತ್ಯಮಿತ, ಚಿಕೇತಂ, ತನ್ನಿಂದ ಸೃಷ್ಟಿಯಾದ ಈ ಪ್ರಪಂಚ ಎಲ್ಲ ಸತ್ಯ ಇದೆ, ಅದನ್ನ ಪ್ರಮಾಣೀಕರಿಸಿ ತೋರಿಸಿದಂತೆ. ಹೇಗೆ ಪ್ರಮಾಣೀಕರಿಸಿದ? 3 ಪಾದದ ಭೂಮಿ ಕೇಳಿ 2 ಪಾದದಲ್ಲಿ ಎಲ್ಲ ಅಳಿಬೇಕಾಯ್ತಲ್ಲ, ಅಳಿಬೇಕಾದ್ರೆ ಸುಳ್ಳಾಗಿದ್ರೆ ಅಳಿಲಿಕ್ಕಾಗ್ತದ? ಹಾಗಾಗಿ ಅಳುದಳು ತೋರಿಸಿದಂತೆ ಒಂದೊಂದು ಅಂಶವೂ ಸತ್ಯ ಇದೆ ಅಂತ. ಕೆಲವೊಮ್ಮೆ ಕೆಲವರಿಗೆ ಅಳುದಳು ತೋರಿಸ್ತಾರೆ ಅಂತ ಇರ್ತಾರೆ, ಎಲ್ಲ ಅಳುದಿಟ್ಟು ಬಿಟ್ಟ. ಇಷ್ಟು ಅಳುದು ತೋರಿಸ್ತಿದ್ದೇನಲ್ಲೋ ಇನ್ನೂ ಸುಳ್ಳು ಅಂತ ಹೇಳ್ತೀಯಲ್ಲೋ ಪ್ರಪಂಚವನ್ನ. ನಾನು ಸೃಷ್ಟಿ ಮಾಡಿದ ಪ್ರಪಂಚ ಸುಳ್ಳಲ್ಲ, ಹೀಗೆ ತೋರಿಸಿದ. ಆವಾಗ ಬಲಿ ಸಿಟ್ಟು ಬಂತು. ಇಷ್ಟು ಪರಿಂದ ಅಳಿತಾನೆ ಅಂತ ಅವ ಅನ್ಕೊಂಡಿರ್ಲಿಲ್ಲ. ಏನೋ 3 ಪಾದ ಕೇಳಿಕ್ ಬಂದಿದ್ದಾನೆ, ಸಾಮಾನ್ಯ ಒಟ್ಟು ಅಂತ ಅನ್ಕೊಂಡಿದ್ದ. ಅವನು ಸಾಮಾನ್ಯನಲ್ಲ, ವಟುವಿನ ವೇಷದಲ್ಲಿ ಬಂದ ದೇವ ಪಕ್ಷಪಾತಿ ಅಂತ ಗೊತ್ತಾಯ್ತು ಅವನಿಗೆ. ನೀನು ಮೋಸ ಮಾಡ್ತಿ ಅಂತ ಅವನ ಮೇಲೆ ವಿರುದ್ಧವಾಗಿ ಧಿಕ್ಕಾರ ಕೂಗ್ಲಿಕ್ಕೆ ಶುರು ಮಾಡಿದ. ಆಗ ದೇವರಂತಾನೆ, ನೀನು ಸಂಕಲ್ಪ ಮಾಡುವಾಗ ನನ್ನ ಕೇಳಿದೀಯಾ ಯಾವ ಪಾದದಿಂದ ಅಳಿತಿ ಅಂತ? ಇಲ್ಲ ಅಂತ. ನೀನು ಕೇಳಲಿಲ್ಲ, ನಾನು ಹೇಳಲಿಲ್ಲ ಅಂತ. ಹೀಗೆ ಛಲ ಅನ್ನೋ ನಿಗ್ರಹ ಸ್ಥಾನ ಬಂತು ಬಲಿಚಕ್ರವರ್ತಿ. ಯೋಚಿಸಿ ಮಾತನಾಡಬೇಕು ದೇವ್ರ ಜೊತೆ, ಭಾರಿ ಕಠಿಣ ಮಾತನಾಡುವಾಗ. ಅವ ಸೃಷ್ಟಿ ಮಾಡಿದ ಮಾತುಗಳಿಂದ ನಾವೇ ಇಷ್ಟು ಮಾತಾಡ್ತೇವೆ ಎಂದರೆ ಇನ್ನು ದೇವರು ಹೇಗೆ ಮಾತನಾಡ್ಬೇಡ? ಪ್ರಪಂಚಕ್ಕೆಲ್ಲ ಮಾತು ಕಲಿಸಿಕೊಟ್ಟವನೇ ಅವನು. ಅವನ ವಿರುದ್ಧವೇ ನಾವು ಮಾತನಾಡಲಿಕ್ಕಾಗ್ತದ? ಇದನ್ನು ಅರ್ಥೈಸಿಕೊಂಡಾದ್ರೂ ದೇವರ ವಿರುದ್ಧವಾಗಿ ಮಾತಾಡುವಾಗ, ಯೋಚಿಸುವಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ಅಂತ. ಎಷ್ಟು ಮಾತಾಡ್ತೇವಲ್ಲ ನಾವು, ಅದು ದೇವರ ವಿರುದ್ಧ, ಭಗವಂತನ ವಿರುದ್ಧ ಮಾತನಾಡ್ತೀವಿ. ಭಗವಂತ ಆಗಲೇ ಬುದ್ಧಿ ಕಲಿಸ್ಬಿಟ್ಟ. ಅರೇ, ಲೋಕಕ್ಕೆಲ್ಲ ವಾದ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟವನೇ ನಾನು. ವಾದ, ಅದಕ್ಕೆ ಅವನಿಗೆ ವಾದರಾಯಣ ಅಂತ ಹೆಸರು. ಸಂಸ್ಕೃತದಲ್ಲಿ ವ ಹಾಗೂ ಬ ಅವುಗಳಿಗೆ ಹೆಚ್ಚು ಸಾಮ್ಯತೆ, ಐಕ್ಯ ಇದೆ ಅಂತಾರೆ. ವಾದಗಳು ಹೇಗೆ ಮಾಡಬೇಕು, ಆರ್ಗ್ಯುಮೆಂಟ್ಸ್ ಅನ್ನು ಹೇಗೆ ಮಾಡಬೇಕು, ಸಿದ್ಧಾಂತ ಹೇಗೆ ಮಾಡಬೇಕು ಎಲ್ಲ ಹೇಳಿಕೊಟ್ಟವನೇ ವಾದರಾಯಣ. ಆ ವ ಅದೇ ಉತ್ತರ ಪ್ರದೇಶದ ಕಡೆ ನಾರ್ತ್ ಇಂಡಿಯನ್ಸು ವಕಾರಕ್ಕೆ ಬಕಾರ ಹೇಳ್ತಾರೆ. ವಾದರಾಯಣ ಹೋಗಿ ಏನಾಗಿರುತ್ತಂತೆ, ಬಾದರಾಯಣ ಅಂತ ಆಯ್ತಂತೆ. ಉತ್ತರದ ಕಡೆಯಲ್ಲೆಲ್ಲ ಯಕಾರಕ್ಕೆ ಜಕಾರ ಹೇಳ್ತಾರೆ, ವಕಾರಕ್ಕೆ ಬಕಾರ ಹೇಳ್ತಾರೆ. ವಾಲಿ ಅನ್ನಲ್ಲ ಅವರು,
ಬಾಲಿ ಅಂತ. ಅವರು ವೇದವ್ಯಾಸ ವಿದ್ಯಾಪೀಠ ಅಂತ ಬರೆಯಲ್ಲ, ವೇದ ವ್ಯಾಸ ವಿದ್ಯಾಪೀಠ ಅಂತ ಬರೆದಿರ್ತಾರೆ. ಎಲ್ಲ ಕಡೆ ಬಿ. ಹಾಗೆ ಒಕಾರಕ್ಕೆ ಬ ಹೇಳಬೇಕು. ಯಶೋಧ ಅನ್ನಲ್ಲ. ಅವ್ರು ಹೇಳುವಾಗ ಅದೊಂದು ಪ್ರಾದೇಶಿಕ ಭಾಷೆಯ ಸೊಗಡು ಅಂತ ಇಟ್ಕೊಳ್ಳಬೇಕು. ಅವರು ಯಶೋಧ ಅನ್ನಲ್ಲ, ಜಸೋಧ ಅಂತಾರೆ. ಜಸೋಧ ಅಂತ. ಹೀಗೆ ಪ್ರಾಂತೀಯ ವ್ಯವಸ್ಥೆಗಳಲ್ಲಿ ಬ ಆಯ್ತಷ್ಟೆ. ಭಗವಂತನ ನೈಜ ಹೆಸರು ಹಾಗಾದ್ರೆ ವಾದರಾಯಣ. ಅಂಥ ವಾದರಾಯಣನೇ ವಿಷ್ಣು. ಅವನು ಮುಂದೆ ವಾದ ಮಾಡಲಿಕ್ಕೆ ಬಂದ್ರೆ ನಿಗ್ರಹ ಸ್ಥಾನ ಬರದೆ ಇನ್ನೇನ ನಿಗೃಹೀತನಾದ. ಬಲಿ ಆಮೇಲೆ ತಲೆ ಕೆಳಗೆ ಮಾಡಿ ಅವನ ಮನಸ್ಸಿನಲ್ಲಿದ್ದ ಅಸುರಾವೇಶ ದೂರ ಆದಾಗ ಕೇಳ್ಕೊಂಡಂತ, ತಪ್ಪಾಯ್ತು ನಂದು, ನಿಮ್ ಜೊತೆಗೆ ವಾದ ಮಾಡ್ಲಿಕ್ಕೆ ಹೋದೆ, ಆದರೆ ಕೊಟ್ಟ ಮಾತು ಸುಳ್ಳು ಆಗಬಾರ್ದು, ನಮ್ಮ ಅಜ್ಜನ ಹೆಸರು ಹಾಳಾಗಿ ಹೋಗ್ತದೆ ಅಂತ. ಸುಳ್ಳು ಅಜ್ಜನ ಹೆಸರು ಹಾಳಾಗ್ತದೆ. ಏನು ಅಜ್ಜನ ಹೆಸರು ಹಾಳಾಗ್ತದೆ ಅಂತ ಅರ್ಥ? ನಮ್ಮ ಅಜ್ಜ ಪ್ರಹ್ಲಾದ ಅವನು ಯಾವತ್ತೂ ಮಾತು ಕೊಟ್ಟದ್ದನ್ನು ಸುಳ್ಳು ಮಾಡಿದ್ದಿಲ್ಲ. ಅಂಥವರ ಮೊಮ್ಮಗನಾಗಿ ನಾನು 3 ಪಾದ ಕೊಡ್ತೇನೆ ಅಂತ ನಿಮಗೆ ಮಾತು ಕೊಡ್ಲಿಲ್ಲ ಅಂದ್ರೆ ಪ್ರಹ್ಲಾದನ ಮೊಮ್ಮಗ ಸುಳ್ಳು ಹೇಳಿದ ಅಂತ ಅಪಕೀರ್ತಿ ಬರ್ತದೆ. ಅದಕ್ಕೇನಾದರೂ ಉಪಾಯ ಮಾಡಬೇಕು. ಇಡೋದಿರ್ತಿ ಈ ಪಾದವನ್ನ 3ನೇದು ಕೊಡ್ಲೇಬೇಕಾಗಿದೆ. ಜಗತ್ತೆಲ್ಲ ನಿಂದೆ ಆಗಿದೆ. ಆದ್ರೂ ಈ ಪಾದ 3ನೇದು ತಲೆ ಮೇಲೆ ಇಟ್ಟುಬಿಡು, 3 ಆಗಿ ಹೋಗ್ತದೆ ಅಂತ. ಎಲ್ಲಿ ಬಂದ ನೋಡಿ ಬರೀ ಚಕ್ರವರ್ತಿ, ನಿನ್ನ 3ನೇ ಪಾದ ತಲೆ ಮೇಲೆ ಇಡು. ಆಗ ಭಗವಂತ ಒಂದು ಮಾತು ಹೇಳ್ತಾನೆ. ಇದು ಭಾಗವತದ ಧರ್ಮ. ದಿನ ನಡೀತಾ ಇರೋದು ಭಾಗವತ ಧರ್ಮದ ವಿಷಯ. ಭಗವಂತ ಹೇಳಿದ ಮಾತೇನಾವಾಗ ಅಂದ್ರೆ, ಪ್ರಹ್ಲಾದ ಆಕಾಶದಲ್ಲಿ ಪ್ರಹ್ಲಾದರಾಜ ಬಂದಿದ್ದಂತೆ ತ್ರಿವಿಕ್ರಮನ ರೂಪ ನೋಡ್ಲಿಕ್ಕೆ. ನಿನ್ನ ಮೊಮ್ಮಗ 3ನೇ ಪಾದ ತಲೆ ಮೇಲೆ ಇಡುವಂತಿದ್ದಾನೆ, ಏನ್ ಮಾಡಲಿ ಅಂತ ಆ ಕಡೆ ನೋಡಿದ. ಪ್ರಹ್ಲಾದರಾಜರು ಹೇಳ್ತಾರೆ ಭಾಗವತದ ಧರ್ಮವನ್ನು. ತ್ವಯೈವ ದತ್ತಂ ಪರಮೈಂದ್ರ ಮೂರ್ಛಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ತ್ವಯೈವ ದತ್ತಂ, ಹೇ ತ್ರಿವಿಕ್ರಮ, ನೀನು ಎಲ್ಲವನ್ನು ಕೊಟ್ಟಿ ನನ್ನ ಮೊಮ್ಮಗನಿಗೆ. ಸಮಯ ಬಂತಲ್ಲ ಅಂತ ನೀನೇ ಅದನ್ನು ಈಗ ಬಂದು ಇಸ್ಕೊಳ್ತಾ ಇದ್ದಿ. ತ್ವಯೈವ ದತ್ತಂ ತ್ವಯೈವ ಹೃತಂ, ನೀನೇ ಕೊಟ್ಟಿ ನೀನೇ ಅದನ್ನ ಇಸ್ಕೊಳ್ತಾ ಇದ್ದಿ ಸಮಯಕ್ಕೆ ಬಂದು. ನಾನು ಇದನ್ನ ಭಾವಿಸ್ತೇನೆ ನಿನ್ನ ಅನುಗ್ರಹ ಅಂತ ಅಂದ್ರೆ. ಕೊಟ್ಟಾಗ ಅನುಗ್ರಹ ಅಂತ ಅನ್ಕೊಳ್ಳೋದು ದೊಡ್ಡದಲ್ಲ ಅಂತ ಪ್ರಹ್ಲಾದರಾಜರ ಅಭಿಪ್ರಾಯ. ಏನೆಲ್ಲ ಕೊಟ್ಟಿರ್ತಾನೆ ಅದನ್ನ ಯಾವಾಗಲೂ ಅನುಗ್ರಹ ಅಂತ. ಹೌದು, ತಪ್ಪಲ್ಲ. ದೇವರು ಕೊಟ್ಟದ್ದನ್ನು ಅನುಗ್ರಹ ಅಂತ ಭಾವಿಸಲೇಬೇಕು. ಕಸುಗೊಂಡಾಗ ಅನುಗ್ರಹ ಅಂತ ಅನ್ನೋದಿದೆ, ಇದು ಬಹಳ ವಿರಳ. ಭಾಗವತ ಹಾಗೆ ಟ್ರೈನಿಂಗ್ ಕೊಡ್ತದೆ ನಮಗೆ. ಯಾವುದೋ ಒಂದು ಘಳಿಗೆ ಭಗವಂತ ನಮಗೆ ಕೊಟ್ಟದ್ದನ್ನೆಲ್ಲ ಕಸಿತಾನೆ ಯಾವುದೋ ಒಂದು ರೂಪದಲ್ಲಿ. ಅದು ಯಾವ ರೂಪ ಅಂತ ಗೊತ್ತಾಗಲ್ಲ. ಆಗಲೂ ನಮ್ಮ ಭಕ್ತಿ ದೇವರಲ್ಲಿ ಹಾಗೇ ಇತ್ತು ಅಂದ್ರೆ, ಅದರ ಪರೀಕ್ಷೆಗಾಗಿ ಕಸ್ಕೊಂಡಿರ್ತಾನೆ, ಆದರೂ ನಾವು ದೇವರಲ್ಲಿ ಮಾಡುವ ಭಕ್ತಿ ಹಾಗೇ ಇದೆ ಅಂದ್ರೆ ಅದು ನೈಜವಾದ ಭಕ್ತಿ ಅಂತ ಅರ್ಥ. ಇದು ದೇವರು ನಮ್ಮೊಟ್ಟಿಗೆ ಮಾಡುವ ವಿಚಿತ್ರ ಪರೀಕ್ಷೆ. ಇದನ್ನು ಅರ್ಥಕೊಂಡ ಪ್ರಹ್ಲಾದರಾಜರು ಈ ಮಾತನ್ನು ಹೇಳ್ತಾ ಇದ್ದಾರೆ. ನೀನು ಮಾಡ್ತಾ ಇರುವ ಈ ಘಟನೆ ನನಗೆ ನನ್ನ ಮೊಮ್ಮಗನ ಮೇಲೆ ನೀನು ತೋರ್ತಿರುವ ಅನುಗ್ರಹ ಅಂತ ಭಾವಿಸ್ತೇನೆ. ಕಾರಣ ಕೊಡ್ತಾರೆ. ಯಾಕೆ? ಬೇರೆ ಏನಲ್ಲ, ಅದೇ ಸಂಪತ್ತು ಅಧಿಕಾರ ಹೀಗೆ ಮುಂದುವರೆದಿದ್ದ ಅಂದ್ರೆ ನನ್ನ ಮೊಮ್ಮಗ ನಿನ್ನೆ ಮರೆತು ಬಿಡ್ತಿದ್ದ ಅಂತಂದ್ರೆ. ನಿನ್ನೆ ಮರೆತು ಬಿಡ್ತಾನೆ. ತಾನು ತನ್ನ ಅಧಿಕಾರ, ತನ್ನ ಆಡಳಿತ, ತನ್ನ ಕೈ ಕೆಳಗಿರುವ ಆಡು ಕಾಡುಗಳು, ತಾನು ಹೇಳಿದ್ದೆಲ್ಲ ಆಗ್ತಾ ಇದೆ ಕೆಲಸಗಳು ಅಂತ ಹೇಳಿ ನಿನ್ನೆ ಮರೆತು ಬಿಡ್ತಾನೆ ಸ್ವಾಮಿ. ಯತ್ ಶ್ರೀಯ ಆತ್ಮಮೋಹನಾತ್. 90% ಮನುಷ್ಯರಿಗೆ ತಪ್ಪುದಾರಿಗೆ ಹೋಗುವಂತೆ ಪ್ರೇರಣೆ ಅವನಿಗೆ ಬರುವ ಸಂಪತ್ತು ಅಧಿಕಾರಗಳು ಮಾಡೇ ಮಾಡ್ತಾರೆ. ಇನ್ನು 10% ಮಾತ್ರ ಅಧಿಕಾರ ಸಂಪತ್ತು ಎಲ್ಲ ಇದ್ರೂ ಕೂಡ ಧರ್ಮದಿಂದಲೇ ದೇವರಲ್ಲಿ ಶ್ರದ್ಧೆಯಿಂದಲೇ ನಡೆಯೋರಿದ್ದಾರೆ. ಇದನ್ನು ಪ್ರಹ್ಲಾದರಾಜರು ಹೇಳುವಾಗ ಅಂತಾರೆ, ಹೇ ಭಗವಂತ,
ಎಷ್ಟು ದೊಡ್ಡ ಅನುಗ್ರಹ ಮಾಡ್ತಿದ್ದಿ ನನ್ನ ಮೊಮ್ಮಗನ ಮೇಲೆ ನೀನು ಬಂದು, ನೀನು ಕೊಟ್ಟು ಕಸಗೊಳ್ತಿದ್ದಿ, ಇದಕ್ಕಿಂತ ದೊಡ್ಡ ಅನುಗ್ರಹ ಇಲ್ಲ ಅಂತ ಅವ್ರ ಮಾತು ಹೇಳಿದ್ರು. ಆಗ ಭಗವಂತನು ಅವರ ಮಾತಿಗೆ ಹಾಗೆ ತನ್ನೊಂದು ಮಾತನ್ನು ಜೋಡಿಸಿ ಹೇಳಿದ, ಭಾಗವತದ ಮಾತು, ಯಸ್ಯಾನುಗ್ರಹ ವಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಇದು ಬೇರೆ ಬೇರೆ ಕಡೆಗೂ ಭಾಗವತದಲ್ಲಿ ಬಂದಿದೆ, ಇಲ್ಲೂ ಒಂದು ರೀತಿಯಾಗಿ ಬಂದಿದೆ. ಪ್ರಹ್ಲಾದ, ನಾನು ಯಾರನ್ನು ಅನುಗ್ರಹಿಸಬೇಕು ಅಂತ ಅಪೇಕ್ಷಿಸ್ತೇನೆ, ನಾನು ಅವರಿಗೆ ಕೊಟ್ಟಂತ ಸಂಪತ್ತನ್ನು ಮೊದಲು ಕಸ್ಕೊಳ್ತೇನೆ. ಆದರೂ ನನ್ನಲ್ಲಿ ಶ್ರದ್ಧಾ ಭಕ್ತಿಗಳು ದೃಢವಾಗಿದೆ ಅಂದಾಗ ನನ್ನ ಅನುಗ್ರಹವನ್ನು ಅವರ ಮೇಲೆ ಪೂರ್ಣ ಮಾಡ್ತೇನೆ ಅಂತ ಶ್ರೀಹರಿ ಹೇಳಿದರು. ಹೀಗೆ ಪ್ರಹ್ಲಾದನ ಮಾತನ್ನ ಅನುಸರಿಸಿ ಭಗವಂತನೂ ಮಾತನ್ನಾಡಿ ಗಂಭೀರವಾದ ತನ್ನ ಧ್ವನಿಯಿಂದ ಬಲಿ ಹೇಳ್ತಾನೆ, ಎಲ್ಲ ಕಸಗೊಂಡೆ ಅಂತ ವ್ಯಥೆ ಪಡಬೇಡುವ ಬಲಿ, ಈ ಮನ್ವಂತರ ಕಡಿಲಿ, ಮುಂದಿನ ಮನ್ವಂತರದಲ್ಲಿ ಕಸಗೊಂಡದ್ದನ್ನು ಮತ್ತೆ ಕೊಡ್ತೇನೆ ಅಂತ. ಯಾರು ಮಾಡ್ತಾರೆ ಇಷ್ಟ ಅನುಗ್ರಹ? ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಆತನಿಗೆ ತಡ್ಕೊಳ್ಳಿಕ್ಕೆ ಆಗಲ್ಲಂತ. ತಾಯಿ ಮಕ್ಕಳನ್ನು ಹೆಚ್ಚು ಆಟ ಆಡಿಸ್ತಾಳೋ, ಮಕ್ಕಳು ತಾಯಿನ ಜಾಸ್ತಿ ಆಟ ಆಡಿಸ್ತಾರೋ? ತಾಯಿ ಆಟ ಆಡಿಸೋದು ಕಡಿಮೆ, ಅಂತಃಕರಣ ಜಾಸ್ತಿ. ಮಕ್ಕಳು ಜಾಸ್ತಿ ಆಟ ಆಡಿಸ್ತಾರೆ ಅಮ್ಮನನ್ನು. ಆದ್ರೆ ಅಮ್ಮ ಹಾಗಲ್ಲ, ಕಸಗೊಂಡದ್ದನ್ನು ಅಳ್ತಾನೆ ಕೂಡಲೇ ಕೊಟ್ಬಿಡ್ತಾರೆ. ಅಯ್ಯೋ ಅಳ್ತದಲ್ಲ ನನ್ನ ಕೂಸು. ಈ ಮಕ್ಕಳಿಗೆ, ಈ ತಾಯಿಯಂದ್ರಿಗೆ ಇಷ್ಟು ಅಂತಃಕರಣ, ಆ ಭಗವಂತನಿಗೆ ಎಷ್ಟು ಅಂತಃಕರಣ ಇದೆ. ಕಸಗೊಂಡೆ ಅಂತ ವ್ಯಥೆ ಪಡಬೇಡ, ಮನ್ವಂತರ ಕಳೀಲಿ, ಮುಂದಿನ ಮನ್ವಂತರದಲ್ಲಿ ನಿನ್ನೆ ಇಂದ್ರ ಪದವಿಯಲ್ಲಿ ಕೊಡಿಸ್ತೇನೆ ಅಂತಂದ. ಹಾಗಾಗಿ ಮುಂದೊಂದು ಮನ್ವಂತರ ಬರ್ತದೆ, ಅದರ ಹೆಸರು ಸಾವರಣಿ ಅಂತ. ಆಗೆಲ್ಲ ಸಂಕಲ್ಪ ಮಾಡುವಾಗ ಸಾವರಣಿ ಮನ್ವಂತರೆ, ಈಗೆಲ್ಲ ಸಂಕಲ್ಪ ಮಾಡುವಾಗ ವೈವಸ್ವತ ಮನ್ವಂತರೆ. ಆಗ ವೈವಸ್ವತ ಬಿಟ್ಟು ಸಾವರಣಿ ಮನ್ವಂತರೆ ಇರಬೇಕು. ಆಗ ನಿನ್ನನ್ನೇ ಇಂದ್ರ ಪದವಿಯಲ್ಲಿ ಕೂಡಿಸ್ತೇನೆ, ಮತ್ತೆ ನೀನು ಶ್ರೀಮಂತನಾಗಿ ಆಗ್ತೀಯ ಅಂತ. ಅಲ್ಲಿವರೆಗೂ ಏನು ಮಾಡಬೇಕು? ಈ ಮನ್ವಂತರದಲ್ಲಿ ನಮ್ಮ ಸಂಕಲ್ಪ ಪುರಂದರ ಆ ಪದವಿಯನ್ನು ಆಳ್ಲಿ ಅಂತಿದೆ. ನೀನಲ್ಲಿವರೆಗೂ ಪ್ರತೀಕ್ಷೆ ಮಾಡಬೇಕು. ನಿನಗೂ ಒಂದು ಅರಮನೆ ಕೊಡ್ತೇನೆ. ಯಾಕೆ ಅಂದ್ರೆ ದಾನ ಮಾಡಿದ್ದೀಯಲ್ಲ ಬಹಳ ದೊಡ್ಡದು ಅಂತಂದ. ಏನ್ ದಾನ ಮಾಡಿದಲ್ಲಿ? ದೇವರದ್ದನ್ನು ದೇವರಿಗೆ ಕೊಟ್ಟಿಲ್ಲ, ಭಾರಿ ಏನು ದೊಡ್ಡದು ಮಾಡಿಲ್ಲ. ದೇವರದ್ದನ್ನು ದೇವರಿಗೆ ಕೊಟ್ಟರು ಭಗವಂತ ದಾನವಾಗಿ ಇಸ್ಕೊಂಡಿದ್ದೇನೆ ಅಂತ ಹೇಳ್ತಿದ್ದಾನೆ. ಈ ಯಜ್ಞ ಮಾಡಿದ್ವಿ, ದಾನ ಮಾಡಿದ್ವಿ, ನನಗೆ ಪ್ರೀತಿಯಾಗಿದೆ, ಹಾಗಾಗಿ ನಿನಗೆ ಅಂತ ಒಂದು ಸುತಳ ಲೋಕದಲ್ಲಿ ಮನೆ ಕಟ್ಟಿಸಿದೆ. ಆ ಸುತಳ ಲೋಕದ ಅರಮನೆ ನಿಂದಾಗಲಿ. ಯಾರಾದರೂ ಹಸುರು ಬರ್ಬೋದು, ನಿನ್ನೊಟ್ಟಿಗೆ ಕಾದಾಡ್ಬೋದು, ನಿನಗೂ ಒಬ್ಬ ರಕ್ಷಕರು ಬೇಕಲ್ಲ, ನಿನ್ನ ಮನೆ ಬಾಗಿಲು ಕಟ್ಕೊಂಡು ನಾನೇ ನಿಲ್ಲಿಸ್ತೇನೆ ಅಂತ. ಇದಲ್ವೇ ಬಾಗಿಲು ಕಾಯುವ ಕೆಲಸವನ್ನು ಯಾರು ಮಾಡ್ತಾರೆ ಹೇಳಿ? ಭಿಕ್ಷೆ ಬೇಡೋದು, ಬಾಗಿಲು ಕಾಯೋದು, ಇನ್ನೊಬ್ರು ಹೊತ್ತಾ ಇರೋ ಭಾರವನ್ನು ನಿಮ್ಮ ಮೇಲೆ ಯಾಕೆ ಶ್ರಮ ನನಗೆ ಕೊಡ್ರಿ, ನನ್ನ ಮೇಲೆ ಬರೋದು, ಇಂಥವೆಲ್ಲ ಯಾರು ಮಾಡ್ತಾರೆ ಲೋಕದಲ್ಲಿ? ಇದನ್ನು ಮಾಡುವ ಕೆಲಸ ಯಾರು? ಆದರೆ ಭಗವಂತ ತನ್ನ ಭಕ್ತನಿಗಾಗಿ ಭಿಕ್ಷೆನೂ ಬೇಡ್ತಾನೆ, ಬಾಗಿಲು ಕಾಯ್ತೇನೆ ತಂತಾನೆ, ಎಲ್ಲ ಮಾಡ್ತಾನೆ, ಭಾರ ಬೆನ್ನಿನ ಮೇಲೆ ಹೊರ್ತಾನೆ, ಯಾವುದಕ್ಕೂ ಹಿಂದೆ ನೋಡಲ್ಲ. ಯಾಕೆ? ನನ್ನ ಭಕ್ತ ಬಲಿ, ನನ್ನ ಭಕ್ತ ಪುರಂದರ. ಏಕಕಾಲದಲ್ಲಿ ಸಂಪತ್ತು, ಪದವಿ, ಅಧಿಕಾರ ಒಂದೇ ಇದ್ದದ್ದನ್ನ ಇಬ್ಬರು ಅಪೇಕ್ಷಿಸಿದರೆ ಒಬ್ಬನಿಗೆ ಸಮಾಧಾನಕರ ಬಹುಮಾನ, ಮತ್ತೊಬ್ಬನಿಗೆ ಅದರ ಪದವಿಯ ಸ್ಥಿರತೆ, ಎರಡನ್ನೂ ಮಾಡಿ ಇಬ್ಬರನ್ನೂ ಹೊಟ್ಟೆ ಒಳಗೆ ಇಟ್ಟುಕೊಂಡ ಭಗವಂತ ಅದು ನಾರಾಯಣ ಒಬ್ಬನೇ ಅಂತ ಆಗುತ್ತದೆ. ನಮ್ಮ ಮನೆಗೆ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇಬ್ಬರು ಮಕ್ಕಳು ಇರ್ತಾರೆ, ಅದೇನು ಪರಿಸ್ಥಿತಿನೋ ಏನೋ ಒಮ್ಮೊಮ್ಮೆ ಮಾಡಿದ ಸಿಹಿ ತಿನಿಸು ಒಂದೇ ಉಳಿದ್ಬಿಟ್ಟಿರ್ತದೆ. ಅದ್ರ ಮೇಲೆ ಇಬ್ಬರದು ಕಣ್ಣು, ನನಗೆ ಬೇಕು ಅಂತ ಇವನು, ನನಗೆ ಬೇಕು ಅಂತ ಅವನು. ಹ್ಯಾಕ್ ಕೊಡ್ಬೇಕು ಹೇಳಿ? ಆಮೇಲೆ ಕೊಡ್ತೇನೆ ಅಂದ್ರೆ ಈತ ಕೇಳಲ್ಲ, ತುಂಡು ಮಾಡಿ ಕೊಡ್ತೇನೆ ಅಂದ್ರೆ ಆತ ಕೇಳೇ ತುಂಡು ಮಾಡುವಾಗ ಹಾಗೆ ಬೇಕು ಅಂತ. ಎಷ್ಟು ಕಠಿಣ ಈ ಸಮಸ್ಯೆಯನ್ನು ಎದುರಿಸೋದು. ಆದರೆ ಭಗವಂತ ಅದನ್ನು ಚೆನ್ನಾಗಿ ನಿಭಾಯಿಸಿದ.
ಕೆಳಗಡೆಯಲ್ಲಿ ಅರಮನೆಯಂತೆ ಮಾಡಿದ್ದೇನೆ ಸುತಳ ಲೋಕ, ನೀನಲ್ಲಿ ಇಟ್ಬಿಡು, ಅಲ್ಲಿ ಇಟ್ಟುಕೊಂಡು ಬನ್ವಂತರ ಕಳೆಯೋವರೆಗೂ ಒಬ್ಬಂಟಿಗನಾಗಿರ್ತೇನೆ ಅಂತ ಅನ್ಕೊಳ್ಬೇಡ, ನಿನ್ ರಕ್ಷಕನಾಗಿ ನಾನೇ ನಿನ್ ಮನೆ ಬಾಗಿಲು ಕಾಯ್ತಿರ್ತೇನೆ, ಆಯ್ತಾ ಅಂದ. ಬಲಿ ಒಪ್ಪಿಕೊಂಡ. ವಿಚಿತ್ರ ಅಂದ್ರೆ ವಾಮನನ ಹಡೆದವರು ಯಾರು? ವಾಮನನ ಪಡೆದವರು ಯಾರು? ಅದಿತಿ ದೇವಿ. ಯಾಕೆ ಪಡೆದ್ಲು ವಾಮನನನ್ನ, ಹ್ಯಾಕ್ ಪಡೆದ್ಲು ಅಂತ ಭಾಗವತ ಹೇಳ್ತಾರೆ. ಸಮಾಜದಲ್ಲಿ ಮಕ್ಕಳನ್ನು ಪಡೆಯುವಾಗ ದೂರದೃಷ್ಟಿ ಇರಬೇಕು ಅನ್ನೋದು ನಿಜ. ಅದಕ್ಕೆ ತಕ್ಕಂತೆ ತನ್ನ ಮಕ್ಕಳ ರಕ್ಷಣೆ ಆಗಬೇಕು ಅನ್ನೋ ಭಾವನೂ ಇರ್ತದಲ್ಲ. ಮೇಲಿಂದ ಮೇಲೆ ದೇವತೆಗಳ ಮೇಲೆ ಅಸುರ ಆಕ್ರಮಣ ಆದಾಗ ಇಂದ್ರನಿಗೆ ಯುದ್ಧ ಮಾಡೋದೇ ಮಾಡೋದು ಅಂತ ಆಗ್ತಾ ಇತ್ತು. ಒಬ್ಬ ರಕ್ಷಕ ಬೇಕಾಗಿತ್ತು ಇಂದ್ರನಿಗೆ. ಹಾಗಾಗಿ ಅದಿತಿ ಕಶ್ಯಪರನ್ನ ಪ್ರಾರ್ಥಿಸಿಕೊಂಡು, ಕಶ್ಯಪರೇ, ನನ್ನ ಮಗ ದೇವೇಂದ್ರನಿಗೆ ಒಬ್ಬ ರಕ್ಷಕ ಬೇಕಾಗಿದ್ದಾನೆ, ಯಾವುದಾದ್ರೂ ವ್ರತ ಹೇಳಿ ಮಾಡ್ತೇನೆ, ಒಬ್ಬ ಮಗನನ್ನು ಪಡಿಬೇಕು, ರಕ್ಷಕ ಮಗನನ್ನ ಅಂತ ಕೇಳಿದ್ರು. ಆವಾಗ ಕಶ್ಯಪರು ಹತ್ತಿರದಲ್ಲಿ ಫಾಲ್ಗುಣ ಮಾಸ ಬರ್ತಾ ಇದೆ, ಫಾಲ್ಗುಣ ಮಾಸದಲ್ಲಿ ಮಾಡುವ ಪಯೋವ್ರತ ಬಹಳ ಶ್ರೇಷ್ಠ, ಪುತ್ರೋತ್ಪತ್ತಿಯನ್ನು ಮಾಡ್ತದದು, ಪುತ್ರೋತ್ಪತ್ತಿಗೆ ಫಲ, ಅದಕ್ಕೆ ನೀನು ಅದನ್ನು ಆಚರಣೆ ಮಾಡು, ನಿನಗೆ ವಿಷ್ಣು ಮಗನಾಗ್ತಾನೆ, ಇಂದ್ರನಿಗೆ ರಕ್ಷಕ ಅಂತ ಹೇಳಿ ಬಹಳ ಸಂತೋಷ ಆಯಿತು ಅದಿತಿಗೆ. ಫಾಲ್ಗುಣ ಮಾಸ ಬಂತು, ಅವರು ಹೇಳಿದ ಹಾಗೆ ಪಯೋವ್ರತವನ್ನು ಆಚರಣೆ ಮಾಡಿದರು. ಯಜ್ಞೇಶ ಯಜ್ಞ ಪುರುಷಾಚ್ಯುತ ಇದೇ ಮಂತ್ರದಿಂದ ಭಗವಂತನನ್ನು ಆರಾಧನೆ ಮಾಡಿ ಪಯೋವ್ರತವನ್ನು ಆಚರಣೆ ಮಾಡಿದರು. ಆ ಪಯೋವ್ರತ ಪ್ರಭಾವದಿಂದ ಅದಿತಿಯಲ್ಲಿ ಭಗವಂತ ವಿಷ್ಣು ವಾಮನನಾಗಿ ಅವತಾರ ಮಾಡಿದ್ದಾರೆ. ಅದಿತಿ ಹಾಗಾದ್ರೆ ಮಗನನ್ನು ಪಡೆದದ್ದು ಯಾಕೆ ವಿಷ್ಣುನನ್ನ? ಪಯೋವ್ರತ ಮಾಡಿ ಪಡೆದದ್ದು ಯಾಕೆ? ಇಂದ್ರನಿಗೆ ಒಬ್ಬ ರಕ್ಷಕ ಬೇಕು ಅಂತ. ಅದಿತಿಯ ಭಕ್ತಿಗೆ ಮೆಚ್ಚಿ ಮಗನಾಗಿಯೂ ಬಂದ. ಇಂದ್ರನಿಗೆ ರಕ್ಷಕನಾಗಿ ಇಂದ್ರನ ಮನೆಯಲ್ಲಿ ಇರಬೇಕ ಬೇಡ, ಮೇಲಿನ ದೇವಲೋಕದಲ್ಲಿ ಬಲಿ ಮಾಡಿದ ತಾನಕ್ಕೆ, ಬಲಿ ಮಾಡಿದ ಶ್ರದ್ಧೆಗೆ ಮನಸೋತು ಪುರಂದರನ ಮನೆ ಇಂದ್ರನ ಮನೆಯಲ್ಲಿ ಇರಬೇಕಾದಂತಹ ಉಪೇಂದ್ರ ಬ್ಯಾಡ ಅಂತ ಅನಿಸಿ ಬಲಿಯ ಮನೆಯಲ್ಲಿ ಇದ್ದಾನೆ. ಇದಲ್ಲದೆ ಕರುಣೆ ಅಂದ್ರೆ ಅಂತಾರೆ ಭಾಗವತದಲ್ಲಿ. ಇಂದ್ರನ ಮನೆಯಲ್ಲಿರಬೇಕಾದ ಉಪೇಂದ್ರ ಬಲಿಯ ಮನೆ ಬಾಗಿಲು ಕಾಯ್ತಾ ಇದ್ದಾನೆ ಅನ್ನೋದು ಅವನ ಕರುಣೆಗೆ ಮತ್ತೊಂದು ನಿದರ್ಶನ ಅಂತ ಭಾಗವತ ಹೇಳ್ತಾರೆ. ಇದಕ್ಕಿಂತ ಕರುಣಾನಿಧಿಯನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಭಕ್ತರ ಮನೆ ಕಾಯ್ತಾನೆ, ತನ್ನ ಭಕ್ತರ ಪದವಿಯನ್ನು ಸ್ಥಿರ ಮಾಡ್ತಾನೆ, ಭಕ್ತರಿಗೆ ಬೇಕಾದ ಪದವಿ ಯಾವಾಗ ಕೊಡಬೇಕೋ ಆವಾಗ ಕೊಡ್ತಾನೆ, ಪರೀಕ್ಷೆನೂ ಮಾಡ್ತಾನೆ, ಕರುಣೆನೂ ತೋರಿಸ್ತಾನೆ. ಇದು ವಾಮನಾವತಾರದ ಲೀಲೆ ಅಂತ ಹೇಳ್ತಾರೆ. ನಾವು ಪುರಂದರನಂತಾದರೆ ಅಥವಾ ನಾವು ಬಲಿಯಂತಾದರೆ ನಮಗೆ ಸಿಗಬೇಕಾದಾಗ ನಮಗೆ ಬೇಕಾದ ಪದವಿಯನ್ನು ಕೊಟ್ಟೇ ಕೊಡ್ತಾನೆ. ಪುರಂದರನಂತಾದ್ರೆ ಈಗಾಗಲೇ ಸಿಕ್ಕ ಪದವಿಯನ್ನು ನಮಗೆ ಹ್ಯಾಕ್ ಸ್ಥಿರ ಮಾಡಬೇಕು ಅದನ್ನೂ ಮಾಡ್ತಾನೆ. ಆದರೆ ಇಂದ್ರನಂತೆ ಬಲಿಯಂತೆ ದೇವರಲ್ಲಿ ಭಕ್ತಿ ಶ್ರದ್ಧೆ ನಮಗೆ ಹೆಚ್ಚಿರಬೇಕು ಅನ್ನೋ ಸಂದೇಶವನ್ನ ಭಾಗವತ ಕೊಡುತ್ತೆ. ಎರಡನೇ ಅಂಶ, ದೇವರು ಕೊಟ್ಟದ್ದಲ್ಲಿ ಎಷ್ಟು ಅನುಗ್ರಹ ಅಂತ ಭಾವಿಸ್ತೇವೋ, ಕೊಟ್ಟದ್ದೆಲ್ಲ ಕೈತಪ್ಪಿ ಹೋದಾಗಲೂ ಅದೇ ಭಗವಂತನ ಅನುಗ್ರಹ ಅಂತ ಭಾವಿಸ್ಬೇಕಂತೆ. ಇದು ನಮ್ಮನ್ನ ಭಗವಂತ ಪರೀಕ್ಷೆ ಮಾಡ್ತಿದ್ದಾನೆ. ಇದು ಬರೋದು ಬಹಳ ಕಠಿಣ. ಆದರೆ ಇದನ್ನು ಭಾಗವತದ ಧರ್ಮ ಅಂತ ಹೇಳ್ಬಿಟ್ಟು ಇದನ್ನು ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು. ಸಮಯಕ್ಕೆ ಮನುಷ್ಯ ಪರೀಕ್ಷೆಗೆ ಒಳಗಾದಾಗೆಲ್ಲ ಇದು ನೆನಪು ಬರಬೇಕು. ಬಲಿಯ ಕಥೆ ಏನೋ ದೇವರು ಕೊಟ್ಟ, ಅನುಭವಿಸಿದ್ವಿ, ಈಗ ಆತನೇ ಕಸಗೊಂಡಿದ್ದಾನೆ ಪರೀಕ್ಷೆ ಮಾಡಲಿಕ್ಕೆ, ಅದನ್ನು ಅನುಭವಿಸೋಣ ಅನ್ಬೇಕಂತ. ಇದನ್ನೇ ಸಮತ್ವಂ ಯೋಗ ಉಚ್ಯತೆ. ಸಣ್ಣ ಶಾಲ್ಯೋದನ, ಬೆಣ್ಣೆ ಕಾಸಿದ ತುಪ್ಪ ಎಲ್ಲ ಕೊಟ್ಟಿದ್ದಾನೆ. ಕೆಲವೊಮ್ಮೆ ಹಾಗೂ ಮಾಡ್ತಾನೆ. ಕದರ್ನಕ್ಕೆ ಯಾವುದೋ ಹಳಸಿದ ಅನ್ನ ಕೊಡೋ ಹಾಗೂ ಮಾಡ್ತಾನೆ, ಅದು ಹೋಗು. ಕೌಪೀನ ಇಲ್ಲದಂತೆಯೂ ಮಾಡ್ತಾನೆ, ಒಳ್ಳೆ ವಸ್ತ್ರ ಧರಿಸುವಂತೆಯೂ ಮಾಡ್ತಾನೆ. ಭಾರಿ ಸನ್ಮಾನ ಮಾಡಿಸ್ತಾನೆ, ಭಾರಿ ಅವಮಾನ ಮಾಡಿಸ್ತಾನೆ. ಎರಡನ್ನೂ ಹ್ಯಾಕ್ ತಗೊಳ್ತಿ ಅಂತ ಪರೀಕ್ಷೆ ಮಾಡ್ತಾನೆ. ಇಟ್ಟಾಂಗೆ ಇರುವೆನು ಹರಿಯೇ
ಎನ್ನ ದೊರೆಗೆ ಅಂತ. ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆತ್ತೆನೆಂದರೆ ಈಧರೆಯೊಳಗೆ ಸತ್ಪಾತ್ರದ ಕೂಡುಂಬೋ, ಈಧರೆಯೊಳಗೆ ಸತ್ಪಾತ್ರದ ಕೂಡುಂಬೋ, ಪದ್ಧತಿ ನೋಡೋ ಪುಣ್ಯಾತ್ಮ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಹಾಗೆ ಹೇಳಿದ್ದಾರೆ ದಾಸ. ಅವ್ರದೇ ಅನುಭವ, ತಮ್ಮ ಅನುಭವದ ಪಾದ ಸಾಕ್ಷಿಯ ಅನುಭವವೋ ಅಂತ ಮುಕ್ತಾಯ ಮಾಡ್ತಾರೆ. ಅಂಥ ದಾಸರು ದೇವಾನುದೇವತೆಗಳ ಕಕ್ಷೆಯಲ್ಲಿ ಸೇರಿದ ಮಹಾನುಭಾವರು ಭೂಮಿಗಿಳಿದಾಗ ಇದನ್ನೆಲ್ಲ ಅನುಭವಿಸ್ತಾರೆ ಅಂತಂದ್ರೆ ಅದು ನಮಗೆಲ್ಲ ಒಂದು ಸ್ಫೂರ್ತಿ ಅಂತ ತಿಳಿಬೇಕು. ಹೀಗಿರಲಿ ಅಂತ ಮಾರ್ಗದರ್ಶನ. ಸ್ಫೂರ್ತಿ ಅಂದ್ರೆ ಮಾರ್ಗದರ್ಶನ ಅಂತ ಅರ್ಥ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುವಸನ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ, ಒಂದೊತ್ತಿಗೆ ವಸ್ತ್ರ ಇಲ್ಲ ಅಂತಂದ ಮನುಷ್ಯನನ್ನ ಸಂಪೂರ್ಣ ವಸ್ತ್ರ ಕೊಡೋ ಹಾಗೆ ಮಾಡ್ತಾನೆ ಅಂದ್ರೆ ಇದು ನಿನ್ನ ಒಲುಮೆಯಿಂದ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಸ್ವಾಮಿ. ವೈದಿಕ ಪದವಿಯ ಈ ಬಗೆ ಲೌಕಿಕ, ವೈದಿಕ ಪದವಿಯ ಈ ಬಗೆ ಲೌಕಿಕ ಅಂತ ಎಂಥ ಅದ್ಭುತವಾದ ಮಾತು. ಅರ್ಜುನನಿಗೆ ಒಲಿದ ನಿನ್ನ ಮಹಾನುಭಾವ ಅರ್ಜುನ ಅಂತ ಸ್ಮರಣೆ ಮಾಡ್ತಾರೆ ಮಹಾನುಭಾವ. ಯಾಕೆ ಅಂದ್ರೆ ಅಷ್ಟು ಪೀಡಿಸ್ತಿದ್ದಂತ ಅರ್ಜುನ. ರಥ ತಗೊಂಡು ಬಾ ಅಂತಿದ್ದ, ಕುದುರೆ ಕಟ್ಟು ಅಂತಿದ್ದ, ಹೇ ಕೃಷ್ಣ ಬಾರೋ ಇಲ್ಲಿ ಅಂತಿದ್ದ, ಹೋಗೋ ಅಂತಿದ್ದ, ಯುದ್ಧದ ಮಧ್ಯದಲ್ಲಿ ನಿಲ್ಲಿಸ್ಬೇಕು ನೀನು, ಎಲ್ಲದರ ನಿಲ್ಲಿಸಿದ್ರೆ ಹಾಗೆ ಅಂತಿದ್ದ. ಯಾರಿಗೆ? ಇಡೀ ಜಗತ್ತಿನ ಚಕ್ರವನ್ನ ತನ್ನ ಕೈಯ ಅಂಗೈಯಲ್ಲಿ ನೆಲ್ಲಿಕಾಯಿಯಂತೆ ಯಾರು ಆಟ ಆಡಿಸ್ತಾನೋ ಆ ಶ್ರೀಹರಿಯನ್ನ ಕೃಷ್ಣ ಇಲ್ಲೆಲ್ಲೋ ನಿಲ್ಲಿಸಿಯಲ್ಲ, ಮಧ್ಯದಲ್ಲಿ ರಥ ನಿಲ್ಲಿಸಿ ಹೋಗಿ ಹೋಗ್ತಿದ್ದ. ಆಯ್ತಪ್ಪ ಅರ್ಜುನ, ನೀನ್ ಎಲ್ಲಿ ಹೇಳ್ತೀಯ ನಿಲ್ಲಿಸ್ತೇನಪ್ಪ, ನೀನ್ ಯಾವಾಗ ಹೇಳ್ತೀನಿ ನೀನು ಕೂಡಿಸ್ತೇನಪ್ಪ, ನೀನು ಹ್ಯಾಕೆ ಹೇಳ್ತಿ ಹಾಗೆ ಹೇಳ್ತೇನಪ್ಪ ಅಂತ. ಇಂಥ ಕೃಷ್ಣ. ಅದಕ್ಕೆ ಅರ್ಜುನ ಧ್ವನಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯ ಅನುಭವವೋ ಯಥ ಮಾತನಾಡ್ತಾರೆ. ಇದನ್ನು ಯೋಚಿಸ್ಬೇಕು. ನಾವಾಗ ಯೋಚಿಸಿ ಮನುಷ್ಯ ತನ್ನ ಅನುಭವಕ್ಕೆ ಹತ್ರ ಮಾಡಿಕೊಂಡು ಭಗವಂತ ಕೊಟ್ಟದ್ದು ಸತ್ಯ, ಭಗವಂತ ಪರೀಕ್ಷೆಗಾಗಿ ಅದನ್ನು ಕಸ್ಕೊಂಡದ್ದು ಸತ್ಯ. ಎರಡರಲ್ಲೂ ನನ್ನ ಭಕ್ತಿ, ನನ್ನ ಶ್ರದ್ಧೆ, ನನ್ನ ವಿಶ್ವಾಸದಲ್ಲಿ ಕೊರತೆ ಇಲ್ಲ, ಸ್ಥಿರವಿದೆ ಅಂತ ಮನುಷ್ಯನನ್ನ ಹೀಗೆ ಯಾವಾಗಲೂ ಅನುಭವಿಸಿ ಅದರ ಮಾತುಗಳನ್ನು ಆಡಬೇಕು. ಇದೇ ಭಾಗವತದ ಧರ್ಮ. ಹೀಗೆ ಬಲಿಚಕ್ರವರ್ತಿಯ ಕಥೆಯನ್ನು ಅನುಸಂಧಾನ ಮಾಡುತ್ತದೆ. ವಾಮನಾವತಾರ ಆದ್ಮೇಲೆ ಪರಶುರಾಮ ಅವತಾರ. ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಅಂತಿರ್ತಾರಲ್ಲ, ಭಗವಂತ ಒಂದು ಮಾತು ಹೇಳ್ತಾರೆ, ಛಿಂದ್ಯಾತ್ ಸ್ವಭಾವಮಪಿ ವಹ್ ಪ್ರತಿಕೂಲ ವೃತ್ತಿಂ. ದೇವರು ಹೇಳುವ ಮಾತು, ತನ್ನ ಭಕ್ತ ರಕ್ಷಣೆ ಎಷ್ಟು ದೊಡ್ಡದು. ಎಲ್ಲಾದರೂ ನನ್ನ ಭಕ್ತರಿಗೆ ಪ್ರತಿಕೂಲ ಮಾಡ್ತಾರೆ ಅಂತಾದ್ರೆ ನನ್ನ ಬಾಹುಗಳನ್ನು ಬೇಕಂದ್ರೆ ಕತ್ತರಿಸ್ಕೊಡ್ತೇನೆ ಅಂತ ಹೇಳಿದಾನೆ. ಛಿಂದ್ಯಾತ್ ಸ್ವಭಾವಮಪಿ, ನನ್ನ ಬಾಹುಗಳನ್ನು ಕತ್ತರಿಸ್ಕೊಂಡೇನೋ ನನ್ನ ಭಕ್ತರಿಗೆ ಪ್ರತಿಕೂಲ ಮಾಡಿದವರನ್ನು ಉಳಿಸ್ಲಾರೆ ಅಂತ ಮಾತಿನ ಅರ್ಥ. ಇದು ಭಾಗವತದಲ್ಲೇ ಬರ್ತದೆ. ಸ್ವಲ್ಪ ಕಠಿಣ ಅನಿಸ್ತದೆ ಈ ಮಾತು ಕೇಳಿದ್ರೆ. ಯಾರು ಮಾಡ್ತಾರೆ ಇಷ್ಟೆಲ್ಲ? ಸುಮ್ಮನೆ ಹೇಳ್ತಾರಷ್ಟೇ. ಛಿಂದ್ಯಾತ್ ಸ್ವಭಾವಮಪಿ, ಸುಮ್ಮನೆ ಹೇಳುವಾಗ ಕೆಲವರಿಗೆ ಭಾರಿ ಉತ್ಸಾಹ ಇರ್ತದೆ. ನೀನಂದ್ರೆ ಏನೋ ನನ್ನ ಪ್ರಾಣನೇ ಅಂತಿರ್ತಾರೆ. ಯಾವಾಗಲೂ ಗೊತ್ತಾಗಲ್ಲ. ಶ್ರೀಮಂತಿಕೆ ಇಬ್ಬರಿಗೂ ಬಂದಿರ್ತದೆ, ಅಧಿಕಾರ ಬಂದಿರ್ತದೆ, ಇಬ್ರು ಸ್ನೇಹಿತರಾಗಿರ್ತಾರೆ. ಮಾತಿಗೆ ಬೆಳೆದಾಗ ನೀನಂದ್ರೆ ನನ್ನ ಪ್ರಾಣನೇ ಅವ ಅಂತಿರ್ತಾನೆ, ನೀನಂದ್ರೆ ನನ್ನ ಉಸಿರೇ ಅಂತಿರ್ತಾನೆ. ಯಾವಾಗಲೂ ಹೇಳಿ ಗೊತ್ತಾಗುತ್ತೆ. ನಿನ್ನ ಉಸಿರೇ ನನ್ನ ಉಸಿರು, ನಿನ್ನ ಪ್ರಾಣನೇ ನನ್ನ ಪ್ರಾಣ. ಮಾತಾಡಿ ಚೆನ್ನಾಗಿ
ಚೆನ್ನಾಗಿರುತ್ತೆ. ಅದು ಯಾವಾಗ ವ್ಯಕ್ತ ಆಗ್ತದೆ ಹೇಳ್ರಿ ನೋಡೋಣ. ಅಂಥ ಒಂದು ಸಂದರ್ಭ ಬರಬೇಕಲ್ಲಿ ಗೊತ್ತಾಗ್ತದೆ. ಅವಾಗ ಗೊತ್ತಾಗ್ತದೆ ನಮ್ಮವರು ಯಾರು ಅಂತ. ಸಮಯ ಬಂದಾಗ ಗೊತ್ತಾಗ್ತದೆ. ಅದು ಯಾವಾಗಲೂ ಗೊತ್ತಾಗಲ್ಲ. ಎಲ್ಲ ಇದೆನಾ ಓಡೋಡಿ ಬರ್ತಾರೆ. ಏನು ಒಳ್ಳೆಯವರು, ಎಷ್ಟು ಧಾರ್ಮಿಕರವರು, ಎಷ್ಟು ಕೆಲಸ ಮಾಡ್ತಾರೆ. ನಾನು ಹೋದ್ರೆ ಮಾತಾಡಿಸ್ತಾರೆ, ಮತ್ತೆ ಇನ್ಯಾರು ಮಾತಾಡಿಸ್ತಾರೆ? ಹೋದ್ರೆ ಮಾತಾಡಿಸ್ತಾರೆ. ಅಲ್ಲ, ನಾನು ಎಲ್ಲೋ ಇದ್ದೆ, ನನ್ನ ಹೀಗೆ ಬೆರಳು ಮಾಡಿ ಕರೆದು ಮಾತಾಡಿಸಿದ್ರು ನೋಡ್ರಿ. ಎಷ್ಟು ಏನು ಎಷ್ಟಲ್ಲ, ಹಣ ಇದೆ ಮಾತಾಡಿಸಿರ್ತಾರೆ ಅಷ್ಟೇ. ಹಣ ಕಡಿಮೆ ಆಗಲಿ ಯಾರಾದ್ರೂ ಮಾತಾಡಿಸ್ತಾರ ನೋಡೋಣ. ಎಲ್ಲರೂ ಅಷ್ಟೇ. ಈ ಸಮಾಜದ ವ್ಯವಸ್ಥೆಯೊಳಗೆ ಇರೋರೆಲ್ಲ ಹಾಗೆ ಇದ್ದಾರೆ. ಪ್ರಾಯೇಣ ಹಣ. ಇದನ್ನು ಯೋಚಿಸಿದ್ರೆ ಮಾನವೀಯತೆ ಉಳಿಯಲ್ಲ. ದಾಸರೇ ಹೇಳಿದಾಗಲ್ಲ, ಶ್ರೀಪಾದ ರಾಜರು ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಟ್ಟರು ಇಷ್ಟರು ಎಲ್ಲರೂ ಬರ್ತಾರೆ, ಒಟ್ಟೊಟ್ಟಿಗೆ ಬರ್ತಾರೆ. ಅಣ್ಣ ನೀ ಏನಂತೀಯ ಅದು ಏನು ಅಣ್ಣ ಅಂತ. ನೆಂಟರು ಇಷ್ಟರು ಬಂದರಂತೆ ಬಾಗಿಲ ಕಾಯುವರು ಅಂತಾರೆ. ಉಂಟಾದ ತನ ತಪ್ಪಿ ಬಡತನ ಬಂದರೆ, ಉಂಟಾದ ತನ ತಪ್ಪಿ ಬಡತನ ಬಂದರೆ ಏನು ಒಬ್ಬೊಬ್ರದ್ದು ಕುತ್ತಿಗೆ ಒಂಟೆ ಆದಾಗ ಆಗಿರ್ತದಂತೆ. ಫೋನ್ ಎಲ್ಲ ನಾಟ್ ರೀಚೇಬಲ್. ಅವಾಗ ಫೋನ್ ಮಾಡಿದ್ರೆ, ಅಣ್ಣ ಸ್ವಲ್ಪ ಈಗ ಬಂದು ಸಮಸ್ಯೆ ಬಂದಿತ್ತು, ಇಲ್ಲ ಚೂರು ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲೆತ್ತುವರು ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಸತ್ಯಕ್ಕೆ ಧರ್ಮನು ಲೆತ್ತವಾಡಲು ಹೋಗಿ, ಸತ್ಯಕ್ಕೆ ಧರ್ಮನು ಲೆತ್ತವಾಡಲು ಹೋಗಿ. ಲೆತ್ತವಾಡಲು ಅಂದ್ರೆ ದಾಳದ ಆಟ ಆಡ್ಲಿಕ್ಕೆ ಹೋದ. ಎಲ್ಲ ಕಳ್ಕೊಂಡು. ಯಾರು ಬಂದರು? ಹೋದ್ರು. ತಾವು 6 ಜನ ಕಾಡಿನಲ್ಲಿ ಹೋಗಿ ಕೂತ್ಕೊಂಡ್ರು. ಯಾರ್ಯಾರು ಬಂದರು. ಅದ್ರ ಹಿಂದೆ ರಾಜಸೂಯ ಆದಾಗ ಎಷ್ಟು ಜನ ಫೋಟೋದವರು, ಪೇಪರ್ನವರು, ಪತ್ರಕರ್ತರು. ಧರ್ಮರಾಜ ಎಷ್ಟು ದೊಡ್ಡ ರಾಜಸೂಯ ಯಾಗ ಮಾಡಿದ. ಎಲ್ಲ ದಾನ ಇಸಿಕೊಂಡ್ರು. ಅವ್ರವ್ರ ಮನೆಗೆ ಹೋದ್ರು, ಊರಿಗೆ ಹೋದ್ರು. ಇನ್ನೂ ದಾನ ಕೊಟ್ಟದ್ದನ್ನು ಇಸಿಕೊಂಡಲ್ಲ, ಅದನ್ನು ಕಟ್ಕೊಂಡು ಹೋದ್ರಂತೆ ಕೆಲವರಿಗೆ ಕಟ್ಕೊಂಡ್ರು ಅದು ಉಳಿತಂತೆ. ಬ್ಯಾಡೋ ಮಾರಾಯ, ನೀ ದಾನ ಕೊಟ್ಟು ತಗೊಂಡು ಹೋಗ್ಲಿಕ್ಕಾಗಲ್ಲ, ಬಿಟ್ಟು ಹೋಗ್ಬೇಕಾಯ್ತು. ಅಷ್ಟು ದಾನ ಮಾಡಿರ್ತಾರೆ. ಆದರೆ ಕಾಡಿನಲ್ಲಿದ್ದಾಗ ಯಾರಾದ್ರೂ ಒಬ್ರು ಧರ್ಮರಾಜನ ಹತ್ರ ಬಂದು, ಆಗ್ಬಾರ್ದಿತ್ತು ಈ ಸ್ಥಿತಿ, ನಿಮಗೆ ಬರಬಾರ್ದಿತ್ತು, ಎಷ್ಟು ದಾನ ಮಾಡಿದ್ವಿ ಧರ್ಮರಾಜ, ನಮಗೆ ನೀನು ನಮ್ಮ ಮನೆಗೆ ಬಂದು 4 ದಿವಸ ಇದ್ದು ಯಾರಾದ್ರೂ ಕರೀಲಿಕ್ಕೆ ಬಂದ್ರೆ ಅದು ಮಾನವೀಯತೆ. ಧರ್ಮರಾಜ ಬರ್ತಿದ್ನೋ ಇಲ್ಲೋ, ಧರ್ಮರಾಜ ಬರ್ತಿರ್ಲಿಲ್ಲ, ಅದು ಬೇರೆ. ಇದೇ ಲೋಕದಲ್ಲಿ ನಾವು ಕಾಣ್ತಾ ಇರುವಂತಹ ಅತಿ ಹೆಚ್ಚು ವಿಚಿತ್ರವಾದ ಸ್ಥಿತಿ. ಇದನ್ನು ಯೋಚಿಸ್ತಾ ಇರಬೇಕು ಮನುಷ್ಯ. ಯಾರೂ ಕೂಡ ಬರಲಾರ. ಹೀಗೊಂದು ಸ್ಥಿತಿ ಆ ಕಾಲದಲ್ಲಿ ಭಗವಂತನ ಅತ್ಯಂತ ಭಕ್ತರಾದಂತಹ ವೇದ ತಿಳಿದ ಧಾರ್ಮಿಕರಿಗೆಲ್ಲ ಬಂದ್ಬಿಡ್ತಾರೆ. ಅವರ ವಿರುದ್ಧವಾಗಿ ನಡೆಯಲಿಕ್ಕೆ ಶುರು ಮಾಡಿದರು. ಅವ್ರ ಮಾತು ಕೇಳೋ ಹಾಗಿಲ್ಲ, ಅವರ ಮಾರ್ಗದರ್ಶನ ತಗೊಳ್ಳೋ ಹಾಗಿಲ್ಲ. ಅದೊಂದು ವಿಚಿತ್ರ ವರ್ಗ, ಕ್ಷತ್ರಿಯ ವರ್ಗ. ಏನ್ ನಡೆಸಿದ್ರು ತಮ್ಮದೇ ಆಖ್ಯ. ಯಾವಾಗಲೂ ಆಡಳಿತದಲ್ಲಿರೋವರಿಗೆ ಹೀಗೆ ದುರ್ಬುದ್ಧಿ ಬಂತು ಅಂದ್ರೆ ಅಧರ್ಮ ಜಾಸ್ತಿ ಆಯ್ತು. ಆಗ ಭಗವಂತ ಪರಶುರಾಮನಾಗಿ ಅವತಾರ ಮಾಡಿ ನನ್ನ ಭಕ್ತರನ್ನ, ನನ್ನನ್ನೇ ಉಸಿರಾಗಿಟ್ಟುಕೊಂಡವರನ್ನ, ನನಗಾಗಿ ಯಜ್ಞ ಯಾಗಗಳನ್ನು ಮಾಡಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟವರನ್ನ ವಿರುದ್ಧವಾಗಿ ನೀವು ನಡೀತೀರಾ. ಛಿಂದ್ಯಾ ಸ್ವಭಾವವಿವ ಪ್ರತಿಕೂಲ ವೃತ್ತಿಂ. ಎಲ್ಲ ಕ್ಷತ್ರಿಯರನ್ನ ನಿಹಿಕ್ಷತ್ರಾಂ ಅಕರೋತ್ ಪೃಥ್ವೀ ಅಂತ ಭಾಗವತ. ನಿಹಿಕ್ಷತ್ರಾಂ ಅಕರೋತ್ ಪೃಥ್ವೀ. 21 ಬಾರಿ ಭೂಮಿಯನ್ನು ಸಂಚಾರ ಮಾಡಿ ಎಷ್ಟು ಕ್ಷತ್ರಿಯ ರಾಜರುಗಳು ಎಲ್ಲೆಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ರು ಅವರನ್ನೆಲ್ಲ ಕತ್ತರಿಸಿ ಹಾಕಿಬಿಟ್ಟ ಪರಶುರಾಮ.
ಯಾಕೆ? ತನ್ನ ಭಕ್ತರಿಗೆ ವಿರೋಧ ಮಾಡಿದ್ರಲ್ಲ ಅನ್ನೋ ಕಾರಣಕ್ಕೆ, ತನ್ನನ್ನ ಉಸಿರಾಗಿಟ್ಟುಕೊಂಡವರಿಗೆ ವಿರುದ್ಧವಾಗಿ ನಡ್ಕೊಂಡ್ರಲ್ಲ ಅಂತ ದೇವರು ಅವರ ಹಿಂದೆ ನಿಂತುಕೊಂಡಂತ. ಇದು ನಮಗೆ ಕೊಟ್ಟಂತಹ ಸಂದೇಶ. ಇವತ್ತು ಇಡೀ ಭೂಮಿ ಅವತ್ತೇ ಕ್ಷತ್ರಿಯರನ್ನ ಕೊಚ್ಚಿ ಹಾಕಿ ತನ್ನದು ಅಂತ ಮಾಡಿಕೊಂಡದ್ದಕ್ಕೆ ಇವತ್ತು ಸಂಕಲ್ಪ ಮಾಡುವಾಗೆಲ್ಲ ಯಾರ ಹೆಸರು ಹೇಳ್ಬೇಕಂತೆ? ಪರಶುರಾಮ ಕ್ಷೇತ್ರೇ ಇರಬೇಕಂತ. ಅವಾಗಲಿಂದ ರಾಮಕ್ಷೇತ್ರ ಅಂದ್ರೆ ಏನದು? ದಶರಥನ್ ಮಗ ಅಂತ ಅರ್ಥ ಅಲ್ಲ. ಸಂಕಲ್ಪ ಚೆನ್ನಾಗಿ ಅರ್ಥಾನುಸಂಧಾನದಿಂದ ಮಾಡಬೇಕು. ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣೋರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೇ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೇ ಭರತವರ್ಷೆ ಜಂಬೂದ್ವೀಪೆ ದಂಡಕಾರಣ್ಯೆ ಶ್ರೀ ಗೋದಾವರ್ಯಾಃ ಶ್ರೀ ಪರಶುರಾಮ ಕ್ಷೇತ್ರೇ ಅಂತ ಅರ್ಥ. ಬರೀ ರಾಮಕ್ಷೇತ್ರ ಅಲ್ಲ, ಪರಶುರಾಮಂದೇ ಕ್ಷೇತ್ರ ಇದೆಲ್ಲ. ಎಲ್ಲ ತನ್ನೇ ಮಾಡ್ಕೊಂಡು ಕ್ಷತ್ರಿಯರದ ಅಲ್ಲ ಅನಿಸ್ಬಿಟ್ಟ. ಆಮೇಲೆ ಎಲ್ಲರೂ ಸೇರಿ ಮಾತನಾಡಿ ಪರಶುರಾಮ ಎಡೀ ಭೂಮಂಡಲ ತಂದು ಮಾಡಿದ್ದನ್ನ ತಾನೇ ತನ್ನ ಭಕ್ತರಿಗೂ ಕೊಟ್ಟ, ಕ್ಷತ್ರಿಯರಿಗೆ ಕೊಟ್ಟು ನಿಮ್ಮ ಆಡಳಿತ ನಡೆಸ್ರಿ ಅಂತ ಹೇಳಿದ್ದ. ನಿಮ್ಮ ಆಡಳಿತ ನಡೆಸ್ಕೊಳ್ರಿ, ಇನ್ನೊಂದ್ಸರಿ ಹೀಗೆ ಮಾಡಿದ್ರೆ ಮತ್ತೆ ಬರ್ತೀನಿ ಅಂತಂದ. ಅವಾಗಿದ್ದ ಸ್ವಲ್ಪ ಬುದ್ಧಿ ಬಂತು. ಇನ್ಮೇಲಿಂದ ಹೀಗೆ ಮಾಡಬಾರ್ದು ಅಂತ ಬುದ್ಧಿ ಬಂತು. ವಿರೋಧ ಕಟ್ಕೊಂಡವರೆಲ್ಲ ಚೆನ್ನಾಗಿ ಕಳಿಸ್ತು. ಹೊಡೆದು ಅವರ ಹೈಹಯ ಮುಂತಾದವರನ್ನೆಲ್ಲ ಹೊಡೆದು ಧರ್ಮದ ಸ್ಥಾಪನೆ, ಭಕ್ತರಿಗೆ ಆಶ್ರಯ ಕೊಟ್ಟಂತಹ ಅವತಾರ ಪರಶುರಾಮ ಅವತಾರ. ಭಾಗವತದಲ್ಲಿ ಈ ಸಂದೇಶವನ್ನು ಕೊಡ್ತು. ಇನ್ನೊಂದೆಡೆಯಲ್ಲಿ ಅಧರ್ಮ ಮಾಡಿದರೆ ತಾಯಿಯನ್ನೂ ಉಳಿಸಲಾರ ಅಂತನ್ನೋ ಕಥೆಯನ್ನು ಪರಶುರಾಮನಿಂದ ಹೇಳ್ತು. ಬಹಳ ವಿಚಿತ್ರವಾದ ಕಥೆ. ಜಮದಗ್ನಿ ಋಷಿಗಳ ಪತ್ನಿ ರೇಣುಕೆ ನದಿ ಸ್ನಾನ ಮಾಡಿ ನೀರು ತರುವಾಗ ಒಬ್ಬ ಗಂಧರ್ವನನ್ನು ಕಂಡು ಅವನನ್ನು ನೋಡಿ ಮೋಹಿತಳಾಗಿ ಮನಸ್ಸಿನಲ್ಲಿ ವಿಚಲಿತಳಾದವಳು ಅಂತ ಜಮದಗ್ನಿ ಋಷಿಗಳಿಗೆ ಗೊತ್ತಾಯಿತು. ಮಕ್ಕಳನ್ನು ಕರೆದು ಈ ತಾಯಿ ಮನಸ್ಸಿನಲ್ಲಿ ವಿಕೃತಳಾಗಿದ್ದಾಳೆ, ಹಾಗಾಗಿ ಅವಳ ತಲೆ ಕತ್ತರಿಸ್ರಿ ಅಂತ ಆದೇಶ ಮಾಡಿಬಿಟ್ರು. ಯಾರೊಬ್ಬರೂ ಮುಂದೆ ಬರ್ತಾ ಇಲ್ಲ. ಆದರೆ ಪರಶುರಾಮ ಮಾತ್ರ ತಾಯಿಯ ತಲೆ ಕತ್ತರಿಸೇ ಬಿಟ್ಟ. ಹಿಂದೂ ನೋಡ್ಲಿಲ್ಲ, ಮುಂದೂ ನೋಡ್ಲಿಲ್ಲ. ಇನ್ನುಳಿದ ಸಹೋದರರು ಕೂಡ ಮಾತು ಕೇಳಲಿಲ್ಲ, ಅವರ ತಲೆಯನ್ನು ಕತ್ತರಿಸೋದ್ರಂತೆ, ಕತ್ತರಿಸೇ ಬಿಟ್ಟ. ಹೀಗೊಂದು ವಿಚಿತ್ರವಾದ ಸನ್ನಿವೇಶವನ್ನು ಹೇಳ್ತಾರೆ. ಆಮೇಲೆ ಜಮದಗ್ನಿಗಳು ಕೇಳಿದ್ರು, ಭಲೇ ಪರಶುರಾಮ, ತಾಯಿ ತಲೆ ಕತ್ತರಿಸಿದಲ್ಲೋ, ನನ್ನ ಮಾತಿನ ಮೇಲೆ ಅಷ್ಟು ವಿಶ್ವಾಸನ? ಅವಳು ಅಧರ್ಮ ಮಾಡಿದಾಳೆ, ಕತ್ತರಿಸೋದ್ರೆ ಕತ್ತರಿಸಿಬಿಟ್ಟಿಲ್ಲ. ಎಂಥ ಮಗನಪ್ಪ ನೀನು, ನಿನಗೇನು ವರ ಕೊಡ್ಲಿ, ವಾಪಸ್ ತಲೆ ಬರಲಿ ಅನ್ನಂತೆ. ಎಷ್ಟು ಬೇಗ ಇದೆ ನೋಡಿ ಸನ್ನಿವೇಶ, ಎಷ್ಟು ಸ್ವಲ್ಪ ಸಮಯದ ಸನ್ನಿವೇಶ. ಕತ್ತರಿಸೋದು ತಡ ಇಲ್ಲ, ವರ ಕೇಳೋದು ಕೂಡಲೇ ತಲೆ ಬರಲಿ ಅಂತಂದ, ತಲೆ ಬರಲಿ. ಆಗ ಅವಳಿಗೆ ಆ ಬುದ್ಧಿ, ವಿಕೃತವಾದ ಬುದ್ಧಿ ಹೋಗ್ಬಿಟ್ಟಿತ್ತು. ಆಮೇಲೆ ಪರಶುರಾಮ ಹೀಗೆ ವರ ಕೇಳಿ ಅವರನ್ನು ಬದುಕಿಸಿದ, ಮತ್ತಿಂಥ ತಪ್ಪು ಮಾಡಿದಂತೆ ಅವರಿಗೆ ಬೋಧಿಸಿದ ಅನ್ನುವಂಥ ಚರಿತ್ರೆ ಪುರಾಣದಲ್ಲಿ ಬರ್ತದೆ. ಹೀಗೆ ಪರಶುರಾಮ ಧರ್ಮ ಅಧರ್ಮದ ವಿಷಯದಲ್ಲಿ, ತಂದೆ ಮಾತನ್ನು ಪಾಲನೆ ಮಾಡುವ ವಿಷಯದಲ್ಲಿ ತಾನು ಎಷ್ಟು ಶ್ರೇಷ್ಠ ಅಂತ ಅನ್ನೋದನ್ನು ಜಗತ್ತಿಗೆ ತೋರಿಸಿ, ಇದ್ರೆ ಹೀಗೆ ಧರ್ಮ ಮಾಡ್ರಿ, ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾತಿನಲ್ಲಿ ಮತ್ತೊಂದು ಮಾಡಿ ಕೃತಿಯಲ್ಲಿ ಇನ್ನೊಂದು ಮಾಡಬೇಡ್ರಿ ಅಂತ ತೋರಿಸ್ಬೇಕು ಪರಶುರಾಮನ ಕಥೆ. ಹೀಗೆಲ್ಲ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿದರ್ಶನ. ಇನ್ನು 9ನೇ ಸ್ಕಂದ ಭಾಗವತದಲ್ಲಿ ರಾಮಾವತಾರದ ಚರಿತ್ರೆ, ದತ್ತಾತ್ರೇಯನ ಉಪಾಖ್ಯಾನಗಳು ಬರ್ತಾರೆ. ರಾಮ ಅಂದ್ರೆ ಯಾರು? ಅತಿಮಾನುಷ ಶಕ್ತಿ, ಬರೀ ಮಾನುಷ ಅಲ್ಲ, ಅತಿಮಾನುಷ ಅಂತದೆ ಭಾಗವತ. ಸಮುದ್ರಕ್ಕೆ ಸೇತುವೆ ಕಟ್ಟಿಬಿಟ್ಟ. ಸಮುದ್ರ ಸೇತುವೆ ನಿರ್ಮಾಣ ಆಗುವ ಮುನ್ನ ಒಂದು ಘಟನೆ ನಡೆದದ್ದನ್ನು ಭಾಗವತ ಹೇಳ್ತದೆ. 2 ದಿನ ಕಾದಿದಾನಂತೆ ರಾಮ. ಸಮುದ್ರದಲ್ಲಿ ಅಲೆಗಳು ಜಾಸ್ತಿ,
ಎತ್ತೆತ್ರ ಬರ್ತಾ ಇದ್ದಾರೆ. ಸೇತುವೆ ಕಟ್ಟಬೇಕಾದ್ರೆ ಸ್ವಲ್ಪ ಸಮುದ್ರದ ಅಲೆಗಳ ಬೋರ್ಗರಿತ ಕಡಿಮೆ ಆಗಲಿ ರಭಸ ಅಂತ ಕಾದ. ಸಮುದ್ರ ರಾಜ ಸ್ವಲ್ಪ ಶಾಂತ ಆಗಬೇಕು ಬೇಡ. ರಾಮನ ಪ್ರತೀಕ್ಷೆಗೆ ಆತ ಶಾಂತನಾಗಲಿಲ್ಲ. ಏನೇ ಆಗಲಿ ನನ್ನ ಕೆಲಸ ನಾ ಮಾಡ್ತೀನಿ ಅಂತಿತ್ತಂತೆ. ಕೆಲವರು ಹಂಗೆ ಸುಮ್ಮನೆ ಶಾಂತವಾಗಿ ಮೃದು ಸ್ವಭಾವದಿಂದ ಇದ್ರೆ ಅದನ್ನೇ ಅವರ ಅಶಕ್ತಿ ಅಂತ ಭಾವಿಸ್ಬಿಡ್ತಾರೆ. ಅವ್ರೇನು ಮಾತಾಡ್ತಾ ಇಲ್ಲ ಅಲ್ಲೇ ಹೇಗಿದ್ರು, ಅವ್ರು ದುರ್ಬಲರು ಅಂತ ಅನ್ಕೊಳ್ಳೋದು, ಅಶಕ್ತರು ಅಂತ ಅನ್ಕೊಳ್ಳೋದು. ಸಶಕ್ತರು ಕೂಡ ಹಾಗೆ ಮಾಡ್ತಾರೆ ಪರೀಕ್ಷೆ ಮಾಡಲಿಕ್ಕೆ. ಮೇಲಾಗಿ ಅದು ನೀತಿ. ಅಗ್ರೇಹಿ ಮಾತವಮನು ಪ್ರಥಯಂ ಸ ರಾಮಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಭಗವತ್ಪಾದರು ಹೇಳ್ತಾರೆ. ಎಷ್ಟೇ ಸಶಕ್ತರಾದ ವ್ಯಕ್ತಿಗಳು ತಮ್ಮ ಎದುರಾಳಿಯನ್ನ ಮೃದು ಸ್ವಭಾವದಿಂದಲೇ ಪ್ರಾರಂಭದಲ್ಲಿ ಮಾತನಾಡಬೇಕು. ಎದುರಾಳಿಯನ್ನು ಶತ್ರುಗಳು ಅಂತ ಹೇಳಿ ಆಗಬೇಕಾಗಿಲ್ಲ. ಮನೆಯಲ್ಲೂ ಅಷ್ಟೇ ಶಕ್ತಿ ಇದೆ ಅಂತ ಕೂಡಲೇ ಉಪಯೋಗಿಸ್ಬಿಡ್ಬಾರ್ದು. ಅದು ಬುದ್ಧಿಶಕ್ತಿಯೂ ಇರ್ಬೋದು, ದೇಹ ಬಲವೂ ಇರ್ಬೋದು. ಮೊದಲು ಯಾವಾಗಲೂ ಮೃದು ಸ್ವಭಾವದ ವರ್ತನೆ ಶೋಭಿಸುತ್ತದೆ. ರಾಮ ಅದನ್ನೇ ಮಾಡಿದ. ಪ್ರಾರಂಭದಲ್ಲಿ ಮೃದುವಾಗಿ ನಡೆದ. ಯಾಕೆ ನೋಡೋಣ, ಈಗಲೇ ಸಮುದ್ರದ ಮೇಲೆ ಬಲ ಪ್ರಯೋಗ ಬೇಡ. ಅವನೇನು ಕೇಳಲಿಲ್ಲ. ಸರಿ, ಈತ ಬಗ್ಲಾರ ಅಂತ ಗೊತ್ತಾಯ್ತು. ಸಮುದ್ರ ರಾಜ ವರುಣ. ಅವನ ಮೇಲೆ ರಾಮ ಏನ್ ಮಾಡಿದ, ತನ್ನ ದೃಷ್ಟಿ ಪಾತ ಮಾಡಿಸಿದ. ಸಮುದ್ರದ ಕಡೆ ಒಂದ್ಸಲಿ ಕುಡಿನೋಟ ಹಾಕಿದ್ದಂತೆ. ಎಷ್ಟು ಎತ್ತೆತ್ರ ಬರ್ತಿದ್ದ ಅಲೆಗಳಿದ್ದಲ್ಲ, ಆ ಎತ್ತೆತ್ರ ಬರ್ತಿದ್ದ ಅಲೆಗಳ ನೀರೆಲ್ಲ ರಾಮನ ದೃಷ್ಟಿಯಿಂದ ಒಣಗಲಿಕ್ಕೆ ಶುರುವಾಯಿತು. ಸಮುದ್ರ ಒಣಗಿದ್ದು ಕೇಳಿದ್ರೆ ನದಿ ನೀರು, ಬಾವಿ ನೀರು ಅಲ್ಲಿ ಇಲ್ಲಿ ಒಣಗ್ತಾವೆ ಸೂರ್ಯನ ಕಿರಣಗಳಿಗೆ ಅಂತ ಕೇಳ್ತೀವಿ. ಸಮುದ್ರ ನೀರು ಒಣಗ್ತಾ ಇದೆ. ಸಮುದ್ರದ ನೀರು ಒಣಗದ ಹಾಗೆ ಕಡಿಮೆ ಆದ ಹಾಗೆ ಒಳಗಿರೋ ತಿಮಿಂಗಿಲಿಗೆ, ಮೊಸಳೆಗಳಿಗೆ, ಮೀನಿಗೆ ನೀರು ಕಡಿಮೆ ಆದಾಗ ಅವುಗಳಿಗೆಲ್ಲ ಪ್ರಾಣ ಸಂಕಟ ಶುರುವಾಯಿತು. ಆಗ ಸಮುದ್ರ ರಾಜನಿಗೆ ಅರ್ಥ ಆಯಿತು, ಹಿಂಗೆ ಬಿಟ್ರೆ ರಾಮ ತನ್ನ ಕುಡಿನೋಟದಿಂದ ನೀರೆಲ್ಲ ಒಣಗಿಸಿ ಕೊನೆಗೆ ನಡ್ಕೊಂಡೇ ಲಂಕೆಗೆ ಹೋಗ್ಬಿಡ್ತಾರೆ. ನೀನು ಆ ಸ್ಥಿತಿ ಬಂದರೂ ಬರ್ತದೆ. ರಾಮನ ಕುಡಿನೋಟ ಅಷ್ಟು ವಿಚಿತ್ರ, ಬ್ಯಾಡಪ್ಪ ಮಾರಾಯ ಅಂತ ತಲೆ ಮೇಲೆ ರತ್ನಗಳನ್ನು ಹಿಡ್ಕೊಂಡು ರತ್ನಾಕರ ರಾಮ ಇದ್ದೆಡೆಗೆ ಬಂದು ಶರಣಾಗಿ ತಂತ್ವಾ ವಯಂ ಜಡಧಿಯೋ ನ ವಿದಾಮ ಭೂಮಂಕುಟಸ್ಥಮಾದಿ ಪುರುಷಂ ಜಗತಾಮಧೀಶಂ. ಸಮುದ್ರಕೃತ ರಾಮಸ್ತೋತ್ರ ಅಂತ ಇದಕ್ಕೆ ಹೆಸರು ಭಾಗವತದಲ್ಲಿ ಬಂದಿದೆ. ತಂತ್ವಾ ವಯಂ ಜಡಧಿಯ ನ ವಿದಾಮ ಭೂಮನ್. ಹೇ ಭೂಮನ್, ಪೂರ್ಣನಾದ ಶ್ರೀರಾಮ, ನೀನು ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡುವವ ಅಂತ ಅರಿಯಲೇ ನಾನು ಹೀಗೆ ವರ್ತಿಸ್ಬಿಟ್ಟೆ. ಯಾಕೆ ಅಂದ್ರೆ ನನ್ನ ಬುದ್ಧಿ ಜಡಬುದ್ಧಿ, ಗೊತ್ತಾಗ್ಲಿಲ್ಲ ನೀನು ಯಾರು ಅಂತ. ತಪ್ಪಾಗಿದೆ, ಶರಣು ಬಂದಿದ್ದೀನಿ. ಬದ್ಧನಿ ಸೇತುಮಿಹತೆ ಯಶಸೋಭಿತಥ್ಯೆ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ಇಹ ಸೇತು ಬದ್ಧನಿ, ಇಲ್ಲಿ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿಬಿಡು. ಮುಂದೆ ಬರುವಂತಹ ರಾಜರೆಲ್ಲ ನಿನ್ನ ಪರಾಕ್ರಮವನ್ನ ಸ್ತೋತ್ರ ಮಾಡಬೇಕಂತ ಸೇತುವೆ ನಿರ್ಮಾಣ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆಗ ರಾಮಚಂದ್ರ ಸಮುದ್ರ ಶರಣಾಗ್ನಲ್ಲ ಅಂತ ಅವರ ಮೇಲೆ ಕೃಪಾದೃಷ್ಟಿ ಬೀರಿದ್ದಂತೆ. ಅವತ್ತು ಬೀರಿದ ಕೃಪಾದೃಷ್ಟಿಗೆ ಇವತ್ತಿಗೂ ಸಮುದ್ರ ಮ್ಯಾಲೆ ಹೇಳ್ತಾರೆ. ಯಾರಾದರೂ ರಾಮೇಶ್ವರ ಯಾತ್ರೆ ಮಾಡುವಾಗ ಈ ಸ್ಥಳಕ್ಕೂ ಹೋಗಿ ಬಂದ್ರೆ ಗೊತ್ತಾಗ್ತದೆ, ದರ್ಭಶಯನ ಅಂತ ಹೆಸರು. ಪೂರ್ವ ಸಮುದ್ರ ದಕ್ಷಿಣ ಸಮುದ್ರಗಳಲ್ಲಿ ಸಂಗಮವಾದರೂ ಪೂರ್ವ ಸಮುದ್ರದ ಅಲೆಗಳು ಎತ್ತೆತ್ರ ಬರ್ತಿದ್ದಾರೆ ಈಗಲೂ. ಆದರೆ ದಕ್ಷಿಣ ಸಮುದ್ರದ ಅಲೆಗಳೆಲ್ಲ ನದಿ ಆದಾಗ ಆಗಿರುತ್ತೆ, ಶಾಂತವಾಗಿ. ಅವತ್ಯವತ್ತೋ ಮಾಡಿದ ಕಥೆ ಇವತ್ತಿಗೂ ಹಾಗೆ ಇದ್ದಾನೆ. ಮತ್ತೆಯಲ್ಲಿ ಮ್ಯಾಲೆ ಬಂದ್ರೆ ರಾಮ ಏನು ಕಣ್ಣಾಗ್ತಾನೋ ಏನೋ ಕಾಣ್ಬಿಡು ಅಂತ. ರಾಮನ ಗುಡಿ ನೋಟದ ಶಕ್ತಿ ಅದು. ಈ ಅತಿಮಾನುಷ ಚರಿತ್ರೆಯನ್ನು ಭಾಗವತದಲ್ಲಿ ಶುಕಮುನಿಗಳು ಪರೀಕ್ಷಿತನ್ನು ವಿವರಿಸಿ ಹೇಳ್ತಾರೆ. ಏನಿದರ ಸಂದೇಶ? ಇವತ್ತು ನಮ್ಮ ಬದುಕಿನಲ್ಲಿ ಸಮುದ್ರದಂತೆ ಎಚ್ಚೆತ್ತರದ ಅಲೆಗಳಿಂದ, ರಭಸದಿಂದ ನಮ್ಮನ್ನು ಅದರೊಳಗೆ ಮುಳುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಯಾವುದು?
ನಮ್ಮ ಸಂಸಾರ ಸಾಗರದಲ್ಲಿ ಹೇಳ್ತಾ ಇರುವಂತಹ ಕ್ಲೇಶ ವಿಷಮಯ ಸ್ಥಿತಿಗಳು. ಇದೆಲ್ಲ ರಭಸ ಶಾಂತ ಆಗ್ಬೇಕಾದ್ರೆ ಯಾರ ಕುಡಿನೋಟ ಚಿಂತನೆ ಮಾಡಬೇಕು? ರಾಮನ ಕುಡಿನೋಟ. ರಾಮ 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 ಅಂತ ಸ್ಮರಣೆ ಮಾಡ್ತಾ ಇದ್ರೆ ತಾನಾಗಿ ಸಮುದ್ರ ಎಲ್ಲ ಬತ್ತೋಗ್ಬಿಡುತ್ತೆ. ಸಮುದ್ರನೇ ಬಂಧಿಸಿದ ರಾಮನಿಗೆ ಸಂಸಾರ ಸಮುದ್ರ ಬಂಧಿಸೋದು ಗೊತ್ತಿಲ್ಲ. ಅದಕ್ಕೆ ರಾಮನ ಸ್ಮರಣೆ ಮಾಡಬೇಕು ಅಂತ ಭಾಗವತ ಹೇಳ್ತಾರೆ. ರಾಮ ಅಂದ್ರೆ ತ್ಯಾಗ, ರಾಮ ಅಂದ್ರೆ ಪರಾಕ್ರಮ, ರಾಮ ಅಂದ್ರೆ ಸದ್ಗುಣಗಳ ಕಣಿ, ರಾಮ ಅಂದ್ರೆ ದಾನಿ, ರಾಮ ಅಂದ್ರೆ ನಂಬಿದವರನ್ನ ಯಾವತ್ತೂ ಕೈ ಬಿಡದೆ ರಕ್ಷಿಸುವಂತಹ ಮಹಾನುಭಾವ, ರಾಮ ಅಂದ್ರೆ ಸಹನಶೀಲತೆ, ರಾಮ ಅಂದ್ರೆ ವಿಗ್ರಹ ಧರ್ಮ. ಧರ್ಮದ್ದೇ ಮತ್ತೊಂದು ವಿಗ್ರಹ ನೋಡ್ಬೇಕು ಅಂದ್ರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಧರ್ಮ ಮತ್ತೊಂದು ರೂಪ ತಾಳಿ ಬಂದ್ರೆ ಹ್ಯಾಕ್ ಕಾಣ್ಬೇಕು? ನಾವು ನೋಡೋ ಅಪೇಕ್ಷೆ ಪಟ್ಟರೆ ಅದೇ ರಾಮ ಅಂತ. ಅವರಿಗೆಲ್ಲ ಗೊತ್ತು, ರಾಜಕೀಯ ಗೊತ್ತು, ಲೋಕದ ನೀತಿ ಗೊತ್ತು, ಕೌಟುಂಬಿಕ ವ್ಯವಸ್ಥೆಗಳು ಗೊತ್ತು, ಅಣ್ಣ ತಮ್ಮಂತರನ್ನ ಹೇಗೆ ನಿಭಾಯಿಸಬೇಕು ಗೊತ್ತು, ಬಂಧುಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು ಗೊತ್ತು, ಗುರು ಹಿರಿಯರನ್ನ ಹೇಗೆ ಆದರಿಸಬೇಕು ಗೊತ್ತು, ತ್ಯಾಗ ಹೇಗೆ ಮಾಡಬೇಕು ಗೊತ್ತು, ಭೋಗದ ಪರಿಮಿತಿ ಎಷ್ಟು ಅಂತ ಗೊತ್ತು, ಭೋಗದ ಪರಿಮಿತಿ ಎಷ್ಟು ಅಂತ ಗೊತ್ತು, ಕುಟುಂಬದಲ್ಲಿ ಹೇಗೆ ರಕ್ಷಣೆ ಮಾಡಬೇಕು ತನ್ನ ಕುಟುಂಬವನ್ನ ಅಂತ ಅದು ಗೊತ್ತು. ರಾಮನಿಗೆ ಗೊತ್ತಿಲ್ಲದೇ ಇಲ್ಲ. ಹಾಗಾಗಿ ಗುಣಗಳೂ ಇದೆ, ಗೊತ್ತಿಲ್ಲದೇ ಇಲ್ಲ. ಇದೇ ರಾಮ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇರಳವಾಗಿ ರಾಮನ ಮಹಿಮೆಯನ್ನು ಹೇಳ್ತಾ ಬರ್ತಾರೆ. ಅಂಥ ರಾಮ ಅಂತ ಅನುಸಂಧಾನ ಮಾಡಬೇಕು. ಯಾರಿಗಿದೆ ಹೇಳ್ರಿ ನೋಡ, ಇಂಥ ತ್ಯಾಗ ಯಾರಿಗಿದೆ? ಚಿತ್ರಕೂಟದಲ್ಲಿ ಭರತ ಬಂದು ಕೇಳ್ತಿದ್ದಾನೆ, ರಾಮ ನೀನು ಅಣ್ಣ, ನನಗಿಂತ ಮೊದಲು ಬಂದವರು, ನೀನು ಆಡಳಿತ ನಡೆಸಬೇಕು, ನೀನು ಕಾಡಿನಲ್ಲಿರೋದೆ, ಇದು ಶೋಭೆ ತರಲ್ಲ. ಕ್ಷತ್ರಿಯರಾದವರಿಗೆ ಪ್ರಜೆಗಳನ್ನು ರಕ್ಷಿಸಬೇಕು, ಧರ್ಮವನ್ನು ಉಳಿಸಬೇಕು, ರಾಜ್ಯ ನೋಡ್ಕೊಳ್ಬೇಕು, ರಾಜ್ಯದ ಕೋಶವನ್ನು ಭರ್ತಿ ಮಾಡಬೇಕು, ಯಾರಾದರೂ ಶತ್ರುಗಳ ಆಕ್ರಮಣ ಮಾಡಿದ್ರೆ ಅವರನ್ನ ಶೌರ್ಯದಿಂದ ಪರಾಕ್ರಮದಿಂದ ಯುದ್ಧ ಮಾಡಿ ತಡೆಗಟ್ಟಬೇಕು. ಇದೆಲ್ಲ ಕ್ಷತ್ರಿಯರ ಧರ್ಮ ಅಲ್ವೇ ಅಣ್ಣ? ಮೇಲಾಗಿ ನೀನು ಹಿರಿಯನಾಗಿ ನೀನು ಬಂದು ಆಡಳಿತ ನಡೆಸಬೇಕಾದದ್ದು ಸೂಕ್ತವೇ ಹೊರತು ನಾನು ಆಡಳಿತ ನಡೆಸೋದಲ್ಲ. ಅದಕ್ಕೆ ರಾಮ ಅಣ್ಣ ನೀನು ಅಯೋಧ್ಯೆಗೆ ಬಂದ್ಬಿಡು, ರಾಜನಾಗು, ನೀನೇ ಪ್ರಜಾಪಾಲನೆ ಮಾಡು, ಧರ್ಮ ಉಳಿಸು ಅಂತ ಶುರು ಮಾಡಿದ ಭರತ. ನಾನು ರಾಜ್ಯದ ಅಪೇಕ್ಷೆ ಪಡೋದಿಲ್ಲ. ನಮ್ಮ ಅಮ್ಮ ಹೇಳಿರ್ಬೋದು, ಅವಳಿಗೂ ಬುದ್ಧಿ ಹೇಳಿದ್ದೀನಿ ಅಂತ ಮತ್ತೆ ಭರತನೇ ಹೇಳಿದ. ಅವಳಿಗೂ ಬುದ್ಧಿ ಹೇಳಿದ್ದೀನಿ, ಅವಳು ಹೇಳಿದ್ ಮಾಡಿದ್ದು ಸರಿಯಲ್ಲ ಅಂತ ಅವಳಿಗೆ ಹೇಳಿ ಬೇಗ ಬಂದಿದ್ದೇನೆ. ಈಗ ಅಪ್ಪನೂ ಇಲ್ಲ, ದಶರಥ ಇರಲಿಲ್ಲ, ಆಗ ದಶರಥ ಹೋಗ್ಬಿಟ್ಟಿದ್ದ, ದಶರಥನೂ ಇಲ್ಲ, ನೀನು ಬರ್ಬೇಕೀಗ ಅಂತ. ಒಂದು ಕ್ಷಣ ಯೋಚನೆ ಮಾಡ್ತೀವಿ ಈ ಸನ್ನಿವೇಶವನ್ನ. ರಾಮ ಕೂತಿದ್ದಾನೆ, ಎದುರುಗಡೆ ಭರತ ಬಂದಿದ್ದಾನೆ, ಅವನಿಗೆ ಹಿಂಬಾಲಿಸಿಕೊಂಡು ಕೌಸಲ್ಯ, ಸುಮಿತ್ರೆ, ಕೈಕೇಯಿಯರೂ ಬಂದಿದ್ದಾರೆ, ವಸಿಷ್ಠಾದಿ ಋಷಿಗಳೂ ಬಂದಿದ್ದಾರೆ, ಅಯೋಧ್ಯೆಯಿಂದ ಸುಮಂತ್ರ ಮೊದಲಾದ ಮಂತ್ರಿಗಳು ಬಂದಿದ್ದಾರೆ. ಚಿತ್ರಕೂಟದಲ್ಲಿ ಈ ಒಂದು ಘಟನೆ ನಡೀತಾ ಇದೆ. ರಾಮ, ಲಕ್ಷ್ಮಣ, ಸೀತೆ ಕೂತಿದ್ದಾರೆ. ರಾಮನನ್ನು ಬಂದು ಒತ್ತಾಯ ಮಾಡ್ತಾ ಇದ್ದಾನೆ ಭರತ, ಬಾ ಅಯೋಧ್ಯೆಗೆ ಬಾ, ಅಧಿಕಾರ ವಹಿಸ್ಕೊ, ಆಡಳಿತ ನಡೆಸು, ನಿಂದದು ನಂದಲ್ಲ, ನಾನು ತಮ್ಮ, ನೀನು ಅನುವರ್ತಿಯಾಗಿರುವವನೇ ಹೊತ್ತು ನೀನಿರುವಾಗ ಆಡಳಿತದಲ್ಲಿ ನಾನು ಎತ್ತರದಲ್ಲಿ ಕೂಡೋದು ನನಗೆ ಶೋಭೆ ತರಲ್ಲ, ನನಗೆ ಧರ್ಮ ಅಲ್ಲ ಅಂತ. ಒಂದು ಕ್ಷಣ ಯೋಚನೆ ಮಾಡಿದ್ರೆ ನೀವು ಇದನ್ನ, ನಮ್ಮದೇ ಒಂದು ಮನೆ, ನಮ್ಮ ಮನೆಯಲ್ಲೂ ಹೀಗೊಂದು ಅಧಿಕಾರದ ಸಂದರ್ಭದ ವಿಷಮ ಗಳಿಗೆ ಬಂತು ಅಂತ ಇಟ್ಕೊಳ್ಳಿ. ಯಾರಾದ್ರೂ ಬಂದು ಇದು ನೀವೇ ವಹಿಸಿಕೊಳ್ಬೇಕು, ನಿಮಗೆ ಸೂಕ್ತ, ಇದು ನಮಗಲ್ಲ, ನೀವು ಕೊಟ್ಟದ್ದು ಮಾತು ಹೇಗಿದ್ರು ನಿಮ್ಮ ಅಪ್ಪನಿಗೆ ಅವರಂತೂ ಬದುಕೇ ಇಲ್ಲ, ಹೋಗ್ಬಿಟ್ಟಿದೆ ಹೇಗಿದ್ರು ದಶರಥ. ನೀವು ಅದನ್ನು ಆಡಳಿತ ನಡೆಸ್ರಿ, ನಿಮ್ಮ ಅನುವರ್ತಿಯಾಗಿ ನಾನು ಇರ್ತೇನೆ ಅಂದ್ರೆ ಯೋಚಿಸ್ರಿ. ನಾವ್ ಯಾರಾದ್ರೂ ಆಗಿದ್ರೆ ಹೀಗೇನಾದ್ರೂ ಭರತ ಬಂದು ಕೇಳಿದ್ದ ಅಂದ್ರೆ ಸೀತೆ ಬೇಗ ವಾಹನ ಹತ್ತಿಬಿಡು, ಹೋಗ್ಬಿಡೋಣ,
ಲಕ್ಷ್ಮಣ ನಡೆಯೋ, ಕೂತ್ಕೋ ಬೇಗ ರಥದಲ್ಲಿ. ಏನ್ ಮಾಡ್ತಿ ಕಾಡ್ನೊಳಗಿದ್ದು? ಅಯೋಧ್ಯೆಯಲ್ಲಿ ಹಾಗಿದ್ದು ಮೊದಲು ನಾವು ಹಾಗೆ ಇಟ್ಬಿಡೋಣ ಅಂತ ಹೋಗಿ ಕೂಡಲೇ ವಾಹನದೊಳಗೆ ಹತ್ತಿ ಅಯೋಧ್ಯೆಗೆ ಹೋಗಿ ಅಧಿಕಾರದಲ್ಲಿ ಕೂತ್ಬಿಡ್ತೀವಿ. ಯೋಚಿಸಿದರೆ ಎಂಥ ವಿಚಿತ್ರ ಪ್ರಸಂಗ ರಾಮಾಯಣದಲ್ಲಿ. ಆದರೆ ರಾಮ ಏನ್ ಮಾಡ್ದ? ಭರತನಿಗೆ ಹೇಳ್ದ, ತಂದೆ ಬದುಕಿನಾಗ ಒಂದು ರೀತಿ, ತಂದೆ ಹೋದ್ಮೇಲೆ ಒಂದು ರೀತಿ ಧರ್ಮ ಮಾಡೋ ನಾನಲ್ಲ ಅಂತ. ಇವನು ಆಡೋ ಮಾತುಗಳಿಗೆಲ್ಲ ಸುತ್ತಲೂ ಕೆಲವರು ಕೇಳ್ತಾ ಇರೋರು ಬಂದೇ ಬಿಟ್ಟ ರಾಮ ಅಂತ ಅನ್ಕೊಂಡಿದ್ರಂತೆ. ಭರತ ಮಾತನಾಡ್ತಾ ಇರೋದನ್ನು ಕೇಳಿಬಿಟ್ಟು ಇನ್ನೇನೂ ರಾಮನಿಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ, ಅಯೋಧ್ಯೆಗೆ ಬಂದೇ ಬಿಡ್ತಾನೆ ಅಂತ ಅನ್ಕೊಂಡಿದ್ರಂತೆ. ಆದ್ರೆ ರಾಮ ಅನ್ನುವ ಮಾತು ನೋಡ್ಬೇಕು. ಭರತ, ಎಷ್ಟು ಪ್ರೀತಿ ನನ್ನ ಮೇಲೆ ನಿನಗೆ, ಎಷ್ಟು ಭಕ್ತಿಯೋ ಭರತ ನಿನಗೆ, ಮೆಚ್ಚಿದೆ ಭರತ. ನೀನು ಕರೀತಿದ್ದಿ ಅಂತ ನಾನು ಬರೋದಲ್ಲ ಈಗ. ಯಾಕೆ? ತಂದೆ ಇದ್ದಾಗ ಕೊಟ್ಟ ಮಾತನ್ನ ತಂದೆ ಹೋದ್ಮೇಲೆ ನಡೆಸಲಿಲ್ಲ ಮಗ ಅಂತನೋ ಅಪವಾದ ನನ್ನ ಮೇಲೆ ಬರಬಾರ್ದಲ್ವೋ ಅಂತ ಒಂದು ಅಂಶ. ಎರಡನೇ ಅಂಶ ಹೇಳ್ತಾನೆ, ನೀನೇನಂದಿ ಆಡಳಿತ ನಡೆಸಬೇಕು, ಪ್ರಜೆಗಳನ್ನು ರಕ್ಷಿಸಬೇಕು ಅಂತ ಹೇಳ್ತಿದ್ಯಲ್ಲ. ಆಡಳಿತ ನಡೆಸಬೇಕು ಅಂತಿದೆ ಹೊರತು ನಾನೇ ನಡೆಸಬೇಕು ಅಂತಲ್ಲ. ನೀನು ಆಡಳಿತ ನಡೆಸಿ ಪ್ರಜಾ ರಕ್ಷಣೆ ಮಾಡಿ ಬರ್ತದೆ, ಕೋಶ ಭರ್ತಿ ಮಾಡಿ ಬರ್ತದೆ, ಅದನ್ನು ನೀ ಮಾಡಿ. ಮತ್ತೇನಂದಿ? ಅಣ್ಣ ನೀನಿರುವಾಗ ಸಿಂಹಾಸನ ನಾನು ಏರಲ್ಲ ಅಂತಂತ ಇದ್ದೆ, ನಾನು ಹೋಗಲ್ಲ ಅಯೋಧ್ಯೆ ಒಳಗೆ ಅಂತಂತ ಇದ್ದೆ. ಈ ಭಕ್ತಿಗೆ ನಾನು ಮೆಚ್ಚಿದೆ. ಮತ್ತೂ ಒಂದು ಮಾತು ಹೇಳಿದ್ದ, ವಾಲ್ಮೀಕಿಗಳು ಉದಾಹರಿಸ್ತಾರೆ. ಇದು ಬೇಡ ಅಂದ್ರೆ ಇನ್ನೂ ಒಂದು ಮಾತು ಹೇಳ್ತಾರೆ, ಅಯೋಧ್ಯೆಯಲ್ಲಿ ನಿನ್ನನ್ನು ಅನುಸರಿಸಿಕೊಂಡು ನಾನು ಇರೋದು ಬೇಡ ಅಂತಂದ್ರೆ ರಾಮ, ನಾನು ಬೇಕಂದ್ರೆ ಕಾಡಿನಲ್ಲಿ ನೀನು ಹೇಳಿರುವಷ್ಟು ಅವಧಿ, ಕೈಕೇಯಿ ಹಾಕಿದ ಅವಧಿಯಷ್ಟು ವನವಾಸ ನಾನು ಮಾಡ್ತೇನೆ, ನೀನು ಬೇಕಂದ್ರೆ ಆಡಳಿತ ನಡೆಸು ಅಂತ ಕೊನೆಗೆ ಹೇಳಿದ್ರಂತ. ಆ ಮಾತನ್ನು ಕರೆಕ್ಟ್. ಅದಕ್ಕೆ ರಾಮ ಹೇಳ್ದ, ತಂದೆ ಕೊಟ್ಟ ಮಾತನ್ನ ಮಾಡಲೇಬೇಕು, ಅಮ್ಮ ಹೇಳಿದ್ದನ್ನು ಪಾಲನೆ ಮಾಡಲೇಬೇಕು ಅಂತ ಧರ್ಮಾಂತರ ಅಂತ ಇದಕ್ಕೆ ಹೆಸರಿದೆ. ಧರ್ಮ ಪ್ರಾಕ್ಸಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಬದಲಾಯಿಸಿಕೊಡೋದು. ನಿಂದನ್ನು ನಾನು ಮಾಡ್ತೇನೆ, ನಂದನ್ನ ನೀನು ಮಾಡ್ತೇನೆ. ಅದಕ್ಕೆ ರಾಮ ಹೇಳ್ತಾನೆ, ಸ್ವೇ ಸ್ವೇ ಕರ್ಮಣ್ಯತಿರತಃ ಸಿದ್ಧಿಂ ವಿಂದತಿ ಮಾನವ. ನಿನಗೆ ಹೇಳಿದ್ದನ್ನ ನೀನೇ ಮಾಡಬೇಕು, ಅಂದ್ರೆ ಅದರಲ್ಲೇ ನಿನಗೆ ಸಿದ್ಧಿ. ನನಗೆ ಹೇಳಿದ್ದನ್ನ ನಾನೇ ಮಾಡಬೇಕು, ಅದರಲ್ಲೇ ನನಗೆ ಸಿದ್ಧಿ. ನಂದನ್ನು ನೀನು, ನಿಂದನ್ನು ನಾನು ಅಂತ. ಈ ಕೆಲವು ಟವಲ್ಗಳು ಇರ್ತಾರೆ, ಅದಿರೋದೇ ಒಂದು ಟವಲ್ ಇರ್ತದೆ, ಅವ್ರ ಹೆಗಲ ಮೇಲೂ ಅದೇ ಬೀಳ್ತಿರ್ತದೆ, ಇವ್ರ ಹೆಗಲ ಮೇಲೂ ಅದೇ, ಹಂಗೆ ಬದಲಾವಣೆ ಮಾಡ್ಕೊತಾ ಇರೋದು. ಅಂಥ ಧರ್ಮ ನಾವು ಮಾಡಬಾರ್ದು. ನಂದನ್ನು ನೀನು, ನಿಂದನ್ನು ನಾನು ಅಂತ ವಿನಿಮಯಕ್ಕೆ ಅವಕಾಶ ಇಲ್ಲ. ನಾನು ವನವಾಸ ಮಾಡಲೇಬೇಕು, ತಂದೆಯ ಮಾತನ್ನ ಪಾಲನೆ ಮಾಡಲೇಬೇಕು. ಮಾತು ಮೀರದೆ ಅನ್ನೋ ಅಧರ್ಮ ನನಗೆ ಬರೋದು ಬೇಡ. ಇಷ್ಟು ಹೇಳಿ ಭಗವಂತ ತಾನು ಪುನಃ ರಾಜ್ಯ ಬೇಡ, ಅಧಿಕಾರ ಬೇಡ ಅಂತ ಕೈ ತೊಳ್ಕೊಂಡ್ಬಿಟ್ಟು, ಭರತ ನಾನು ಬೇಡ, ನಾನು ಒಲ್ಲೆ ಅಂತಿದ್ದಾನೆ. ರಾಮ ನಾನು ಒಲ್ಲೆ, ನಾನು ಬರಲ್ಲ, ನನಗೆ ಬೇಡ ಅಂತಿದ್ದಾನೆ. ಇಬ್ಬರ ಮಧ್ಯದೊಳಗೆ ಬೇಡ ಅಂತ ಹೇಳಿ ಆಗಿ ಕೊನೆಗೆ ಇಲ್ಲಿ ಏಕಾಕಿ ಆದವರು ಯಾರು? ಕೌಸಲ್ಯ ಅಯೋಧ್ಯೆ ನಗರಿ ಅಂತ ಹೇಳ್ತಾರೆ. ಅಯೋಧ್ಯೆ ಅಧಿಕಾರ ನನಗೆ ಬೇಡ ಅಂತ ಭರತ, ಅಯೋಧ್ಯೆ ಅಧಿಕಾರ ನನಗೆ ಬೇಡ ಅಂತ ರಾಮ. ಇದು ಭಾರತ ಮಣ್ಣಿನ ಮಹತ್ವ. ಇದು ಸರಯು, ತುಂಗಭದ್ರಾ, ಗಂಗಾ, ಕೃಷ್ಣ, ಕಾವೇರಿ ನೀರಿನಲ್ಲಿರುವ ಶಕ್ತಿ. ಇದು ಭಾರತ ದೇಶದ ಋಷಿ ಮುನಿಗಳು ಮಾಡಿಟ್ಟ ತಪಸ್ಸಿನ ಗಾಳಿಯ ಮಹತ್ವ. ಇಲ್ಲಿ ಏನಿದೆ? ಇಲ್ಲಿ ತ್ಯಾಗ ಇದೆ. ಈ ಗಾಳಿಯಲ್ಲಿ ಏನಿದೆ? ತ್ಯಾಗ ಇದೆ. ಈ ಮಣ್ಣಿನಲ್ಲಿ ಏನಿದೆ? ತ್ಯಾಗ ಇದೆ. ಈ ಭೂಮಿಯಲ್ಲಿ ತ್ಯಾಗ ಇದೆ. ಈ ನದಿಗಳಲ್ಲಿ ತ್ಯಾಗದ ಗುಣ ಇದೆ. ನಮ್ಮಂಥವರು ಅವುಗಳನ್ನು ಅಳವಡಿಸ್ಕೊಳ್ಬೇಕಿದೆ. ನಾವು ಹುಟ್ಟಿನಿಂದ ತ್ಯಾಗಿಗಳು. ಬೇರೆಯವರು ಬಂದ ಮೇಲಿಂದ ನಮಗೆ ತ್ಯಾಗ ಎಲ್ಲಿದೆ ಹುಡುಕೋ ಹಾಗೆ. ಇದು ಸಮಸ್ಯೆ. ರಾಮ ಭರತನ ಆದರ್ಶ ಜಗತ್ತಿಗೆ ಗೊತ್ತಾಗಿ ಅಂತ ಹೇಳ್ತದೆ ರಾಮಾಯಣ. ಯಾರು ತಾನೇ ಬಿಟ್ಟಾರೋ ಅಧಿಕಾರವನ್ನ, ಯಾರು ತಾನೇ ಬಿಟ್ಟಾರೋ ಪದವಿಯನ್ನ ನೋಡಿದ್ರೆ ಬೇಡ ಅಂತ, ಬೇಡ ನನಗೆ ಬೇಡ. ಕಿರೀಟ
ಕಿರೀಟಂ ಕೀಟವತ್ಯಕ್ತ್ವ. ನೋಡಿ, ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಈ ಮಾತನ್ನು ಹೇಳ್ತಾನೆ. ಯಾರು ಈ ರಾಮ ಅಂದಾಗ ಲಕ್ಷ್ಮಣ ಹೇಳಿದ್ದಂತೆ, ನಮ್ಮಣ್ಣ ಅಂದ್ರೆ ಯಾರು ಅನ್ಕೊಂಡಿದ್ದೀಯ ಅಂತ ಪರಿಚಯಿಸುವಾಗ ಸುಗ್ರೀವ ವಾಲಿಯ ಮಧ್ಯದಲ್ಲಿ ಲಕ್ಷ್ಮಣನ ಬಾಯಲ್ಲಿ ರಾಮನ ಬಗ್ಗೆ ಒಂದು ಮಾತು ಬರ್ತದೆ, ಕಿರೀಟಂ ಕೀಟವತ್ಯಕ್ತ್ವ ಅಂತ ಬರುತ್ತೆ. ಸುಗ್ರೀವ, ಮೈ ಮರ್ತಿದ್ದೀಯಾ? ನಿಮ್ಮಣ್ಣ ವಾಲಿನ ಕೊಂದ ಮೇಲೆ ನಿನಗೆ ಕಪಿರಾಜ್ಯದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿಸಿದ್ನಲ್ಲ ನಮ್ಮಣ್ಣ, ಯಾರು ಅಂತ ತಿಳಿದಿದೆಯಾ? ಅಯೋಧ್ಯ ಪಟ್ಟಣದ ಕಿರೀಟವನ್ನ ಕೀಟದಂತೆ ಕೆಳಗೆ ಹಾಕಿ ಇವತ್ತು ಕಾಡಿ ಬಂದಿದ್ದಾನೆ ತಿಳ್ಕೊ ಅಂತ. ಕಿರೀಟಂ ಕೀಟವತ್ಯಕ್ತ್ವ ಅನ್ನೋ ಮಾತು ಯಾವತ್ತೂ ನೆನಪಿರಬೇಕು. ಇಂಥ ರಾಮ, ಇಂಥ ತ್ಯಾಗಿ, ಇದು ನಮ್ಮಲ್ಲಿ ಯಾವಾಗ ಬರ್ತದೆ? ಇಂಥ ತಂದೆಯ ಮಾತಿನ ಮೇಲೆ ತಂದೆ ಇದ್ದಾಗಲೂ ತಂದೆ ಇಲ್ಲದೇ ಇದ್ದಾಗಲೂ ಮಾಡುವ ಭಕ್ತಿ, ಆ ಶ್ರದ್ಧೆ, ಪಿತೃಭಕ್ತಿ, ಇದು ನಮ್ಮಲ್ಲಿ ಯಾವಾಗ ಬರ್ತದೆ? ಇದನ್ನ ಕಲಿಲಿಕ್ಕೆ ರಾಮಾಯಣ, ಇದನ್ನು ಅಳವಡಿಸಿಕೊಳ್ಳಿಕ್ಕೆ ರಾಮಾಯಣ. ಮತ್ತೆ ಮತ್ತೆ ಇಂಥ ತ್ಯಾಗಿಗಳು ನಾವಾದರೆ ನಮ್ಮೊಟ್ಟಿಗೆ ಇರೋರೆಲ್ಲ ನೆಮ್ಮದಿಯಿಂದ ಇರ್ತಾರೆ. ನಾವು ಬರೀ ಭೋಗಿಗಳಾಗಿಬಿಟ್ರೆ ರೋಗಿಗಳಾಗ್ತೇವೆ. ರೋಗಿಗಳಾದರೆ ಕೊನೆಗೆ ನಮಗಾಗುವುದು ದುರ್ಗತಿಗೆ ಹೊರತು ಸದ್ಗತಿ ಆಗಲಿಕ್ಕಿಲ್ಲ. ಹೀಗೆ ರಾಮಾಯಣದ ಒಂದೊಂದು ಸನ್ನಿವೇಶಗಳು ಮನುಷ್ಯನ ಹೃದಯವನ್ನ ಚೆನ್ನಾಗಿ ಬಿಲ್ಟ್ ಮಾಡ್ತದೆ. ಎಷ್ಟು ಚೆನ್ನಾಗಿ ಬಿಲ್ಟ್ ಮಾಡ್ತದೆ, ಎಷ್ಟು ಅದ್ಭುತ ಇದೆ ಅದು. ಸ್ಥೈರ್ಯ, ಧೈರ್ಯ, ಎಂಥೆಂಥ ಗುಣಗಳನ್ನು ನಮ್ಗೆ ಹೇಳ್ಕೊಡ್ತದೆ ರಾಮಾಯಣ. ಇನ್ಯಾವ ಗ್ರಂಥದಲ್ಲೂ ಅಷ್ಟು ಮನುಷ್ಯನಿಗೆ ಗುಣಗಳನ್ನು ಬೋಧಿಸುವ ಶಕ್ತಿ ಇಲ್ಲ, ರಾಮಾಯಣಕ್ಕೆ ಅಂಥ ಶಕ್ತಿ ಇದೆ. ಅಂಥ ರಾಮ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಭರತ ಬಿಟ್ಕೊಡ್ಲಿಲ್ಲ, ರಾಮನನ್ನ ಬಿಟ್ಕೊಡ್ಲಿಲ್ಲ, ಕೈಕೇಯಿಯ ಪರ ವಹಿಸಲಿಲ್ಲ, ಅಣ್ಣನಲ್ಲಿ ಭಕ್ತಿ ಕಡಿಮೆ ಮಾಡಲಿಲ್ಲ. ಅಂಥೇಳಿ ರಾಮ ಭರತನನ್ನು ಬಿಟ್ಕೊಟ್ಟ. ಹಾಗಾದ್ರೆ ಅಂದ್ರೆ ರಾಮ ಬಿಟ್ಕೊಡ್ಲಿ, ಇಷ್ಟು ರೀತಿಯಿಂದ ಬೇಡ್ಕೊಂಡು ನನ್ನ ಬಳಿ ಬಂದೆಲ್ಲ ಶರಣಾಗಿ ನಿನಗೇನಾದ್ರೂ ನಾನು ಕೊಟ್ಟು ಕಳಿಸ್ಲೇಬೇಕು. ನೀನು ಈ ತ್ಯಾಗಕ್ಕೆ ಭರತ, ನೀನು ಆಡಳಿತ ವಹಿಸ್ಕೊಳ್ಳೋದಿಲ್ಲ ಅಂತ ತ್ಯಾಗ ಮಾಡ್ತಿದ್ದೀಯಲ್ಲ, ಅವಕಾಶ ಇದ್ರೂ ನನಗೆ ಆ ಆಡಳಿತ ಬೇಡ, ನಾನು ಆ ಸಿಂಹಾಸನ ಏರಲ್ಲ ಅಂತ ಅಂತಿದೆಯಲ್ಲ, ನಿನಗೆ ನಾನೇನು ಕೊಡ್ಲಿ? ನನ್ನೇ ಕೊಡ್ತೇನೆ, ತಗೊಂಡು ಹೋಗು ನನ್ನ ಪಾದಿಗೆ ಅಂತ ಹೇಳಿದ್ರು. ತ್ಯಾಗಕ್ಕೆ, ಭರತನ ತ್ಯಾಗಕ್ಕೆ ಸಿಕ್ಕ ಪ್ರತಿಫಲ ರಾಮನ ಬಂಗಾರದ ಪಾದುಕೆಗಳು. ನೋಡಿ, ಭಕ್ತರಿಗೆ ಭಗವಂತ ತನ್ನನ್ನೇ ಕೊಡ್ತಾನೆ ಅದಕ್ಕೆ ಭರತನಿಗೆ ಪಾದುಕೆ ಕೊಟ್ಬಿಟ್ಟ ಅಂತದೆ ರಾಮಾಯಣ. ಹೇಳಿದಂತೆ, ಭರತ 14 ವರ್ಷ ಉಪವಾಸ ಇರ್ತೀಯ, ಬ್ರಹ್ಮಚರ್ಯದಿಂದ ಇರ್ತೀಯ, ಹಾಗಾದ್ರೆ ನಿನ್ನ ಜೊತೆಗೆ ನಾನಿರುತ್ತೆ, ಇನ್ಯಾರಿರ್ಬೇಕು? ತಗೋ ಈ ಪಾದುಕೆ, ಇಡು ಆ ಸಿಂಹಾಸನದ ಮೇಲೆ, ಮಾಡು ಅಭಿಷೇಕ. ನಿನ್ನ ನ್ಯಾಯ, ಅನ್ಯಾಯ, ಧರ್ಮ, ಪ್ರಜೆಗಳ ರಕ್ಷಣೆ ಎಲ್ಲ ಪಾದುಕೆ ಮಾಡ್ತದೆ ಅಂತ ಹೇಳಿ. ಇದು ಅತಿಮಾನುಷವಾದ ಚರಿತ್ರೆ ಹೌದೋ ಅಲ್ವೋ? ಮೇಲ್ನೋಟಕ್ಕೆ ಭರತ ರಾಮನ ಸಂವಾದದ ಪ್ರಾರಂಭ ಮಾನವತೆಯನ್ನು ಮೆರೀತದೆ. ಬರ್ತಾ 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 ಪಾದುಕೆಯನ್ನು ಕೊಟ್ಟು ರಾಜ್ಯಭಾರ ಮಾಡಿಸಿದ ಅನ್ನೋ ಕಥೆ ಅತಿಮಾನುಷತೆಯನ್ನು ಮೆರೀತದೆ. ಹೀಗೆ ರಾಮಾಯಣದ ಪ್ರತಿ ಹಂತದಲ್ಲಿಯೂ ಕೂಡ ಮಾನುಷ ಅತಿಮಾನುಷವಾದ ವಿಚಿತ್ರ ಸನ್ನಿವೇಶಗಳನ್ನ ರಾಮಾಯಣವೇ ನಮಗೆ ಪ್ರತ್ಯಕ್ಷವಾಗಿ ನೀಡುತ್ತೆ. ಅಂಥ ರಾಮನ ಪಾದುಕೆ ಅಂತ. ಅದಕ್ಕೆ ವಾದರಾಜರು ರಾಮೇಶ್ವರದ ಹತ್ರ ಬಂದಾಗ ರಾಮನ ಪಾದುಕೆಯನ್ನು ಪ್ರಾರ್ಥನೆ ಮಾಡ್ತಾರೆ. ವಾದರಾಜರು ತೀರ್ಥ ಪ್ರಬಂಧದಲ್ಲಿ ಬರ್ತಾರೆ, ವೈರಾಗ್ಯಾಯ ನಿರಂತರ ಸ್ಮೃತಿ ಕೃತೆ, ನಿರಂತರ ಸ್ಮೃತಿ ಕೃತೆ, ವೈರಾಗ್ಯ ಭಾಗ್ಯಾಯ ಚ ಅಂತಂದಿದ್ದಾರೆ. ನೈರ್ಮಲ್ಯಾಯ ನಿರಂತರ ಸ್ಮೃತಿ ಕೃತೆ, ವೈರಾಗ್ಯ ಭಾಗ್ಯಾಯ ಚ. ದಿನಾ ರಾಮನ ಪಾದವನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಈ ಫಲ ಸಿಗ್ತದೆ. ಒಂದು ನೈರ್ಮಲ್ಯ, ನಮ್ಮ ಮನಸ್ಸು ನಿರ್ಮಲವಾಗಬೇಕಾದ್ರೆ ರಾಮನ ಪಾದ ಸ್ಮರಣೆ ಮಾಡಬೇಕು. ನಿರಂತರ ರಾಮನ ಸ್ಮರಣೆ ಬರಬೇಕಾದ್ರೆ ರಾಮನ ಪಾದ ಸ್ಮರಣೆ ಮಾಡಬೇಕು. ವೈರಾಗ್ಯ ಬರಬೇಕು, ತ್ಯಾಗ ಬರಬೇಕಾದ್ರೆ ರಾಮನ ಪಾದ ಸ್ಮರಣೆ ಮಾಡಬೇಕು. ಪಾದದಲ್ಲಿ ಅಷ್ಟು ಶಕ್ತಿ ಇಟ್ಬಿಟ್ಟು, ಯಾಕೆಂದ್ರೆ ಕಲ್ಲಾಗಿತ್ತು ಪಾಪ, ಯಾರಿಗೂ ಧೈರ್ಯ ಇಲ್ಲ. ಗೌತಮ ಋಷಿಗಳನ್ನ ಮಾತಾಡಿಸಿ ಅಹಲ್ಯೆಯನ್ನು ಸರಿ ಮಾಡಿ
ಬಾರೋ ಮಾರಾಯ ಗೌತಮ ಅಂತ ಅವರ ಕರೀಲಿಕ್ಕೂ ಧೈರ್ಯ ಇಲ್ಲ. ಇವಳನ್ನ ಕಲ್ಲಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಅವಳನ್ನು ಕರೆದು ಒಟ್ಟು ಸೇರಿಸಿ ಆರಾಮಾಗಿ ಇರಬೇಕು ನೀವು ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಗೌತಮರು ಹಾಕಿದ್ರು. ಇವನೊಬ್ಬನೇ ಬಂದ. ಎಷ್ಟು ವರ್ಷದಿಂದ ಕಾದಿದ್ದಾಳೆ, ಅವನು ಬರೋವರೆಗೂ ಕಾದಿದ್ದಾಳೆ. ಇವ ಬಂದ, ಪಾದ ಸ್ಪರ್ಶ ಮಾಡಿದ. ಅವಳು ಎದ್ದಿತ್ತು ಅಹಲ್ಯೆ ಎದ್ದು ನಿಂತು ಕೂಡಲೇ ಗೌತಮರನ್ನು ಕರೆಸಿದ. ಬಹಳ ಮಾತಾಡ್ಬೇಡ್ರಿ ಗೌತಮರೇ ಅಂತ, ಮಾತು ಜಾಸ್ತಿ ಆಗ್ಬೇಡ್ರಿ, ಎಷ್ಟು ಹೇಳ್ತೀನಿ ಅಷ್ಟು ಕೇಳ್ಬೇಡ್ರಿ ಅಂತ. ನಾನೇ ಪಾದ ಸ್ಪರ್ಶ ಮಾಡಿದ್ಮೇಲೆ ಇನ್ನೇನಂತೆ ನಿಮ್ ಗೌತಮ ಅಂತ. ಯೋಷಾತ್ಮಭೂವಶತುರಾಷಾಢತಿಕ್ರಮಜ ರೋಷಾತ್ಮಭದ್ರವಚಸ ಯೋಷಾತ್ಮಭೂವತುರಾಷಾಢತಿಕ್ರಮಜ ರೋಷ ಆತ್ಮಭದ್ರವಚಸ. ಆತ್ಮಭರ್ತ ತನ್ನ ಗಂಡನ ಮಾತಿನಿಂದ ಪಾಷಾಣ ಅಂದರೆ ಕಲ್ಲಾಗಿದ್ದಂಥ ಅಹಲ್ಯೆಯನ್ನ ಪಾದಸ್ಪರ್ಶ ಮಾಡಿ ಹೆಣ್ಣಾಗಿ ಮಾಡಿ, ಬಾರೋ ಗೌತಮ ಬಹಳ ಮಾತಾಡ್ಬೇಡ, ನೀನ್ ಯಾರು ಗೊತ್ತು, ಅವಳು ಯಾರು ಅಂತ ಗೊತ್ತು, ನನ್ನ ಹತ್ರ ನಿಮ್ ಚರ್ಚೆ ಅಂತಂತ. ನನ್ನ ಹತ್ರ ಏನ್ ಚರ್ಚೆ, ಅವಳು ನೀವು ಮಾಡಲ್ಲ ಅಷ್ಟೇ, ಅವಳು ಮುಗಿದೋಯ್ತಲ್ಲಿ. ನೈರ್ಮಲ್ಯಾಯ ಕುಟುಂಬದಲ್ಲಿ ಆಗುವ ಅನೇಕ ವಿಷಮಗಳಿಗಳು ನಿರ್ಮಲವಾಗಿ ಬಗೆಹರಿಬೇಕಾದ್ರೆ ರಾಮನ ಪಾದ ಸ್ಮರಣೆ ಮಾಡಿ ಅಂತ ಮಾದರಾಜ. ಅಹಲ್ಯೆಯನ್ನು ಎಷ್ಟು ನಿರ್ಮಲನನ್ನು ಮಾಡಿದ. ಎಲ್ಲಿದ್ದಾನೆ ಇಂದ್ರ ಇಲ್ಲ, ಬಿಟ್ಬಿಡು ಅದನ್ನ ತಲೆಯಿಂದ ಅಂತ. ಆತ್ಮಭರ್ತೃ ವಚಸ, ಅವಳನ್ನು ಒಪ್ಪಿಕೊಳ್ಬೇಕಾಯ್ತು ಗೌತಮ ಋಷಿ. ಕೋರ್ಟಿಗೆ ಹೋಗ್ಲಿಲ್ಲ, ಗಲಾಟೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ದಂಡೆ ಹೇಳಲಿಲ್ಲ, ಬಂಡಾಯ ಹೇಳಲಿಲ್ಲ, ಚಿರಿ ಮಾಡಲಿಲ್ಲ. ರಾಮ ಹೇಳಿದಾನೆ, ಮುಗಿದು ಹೋಯ್ತು. ರಾಮನ ಪಾದಕ್ಕೆ ಶಕ್ತಿ ಇರಬೇಡ. ಯೋಚಿಸಿದ್ರೆ ಗಂಭೀರ ಆಗ್ತದೆ ಇತಿಹಾಸ. ನಿರಂತರ ಸ್ಮೃತಿ ಕೃತೆ ಅಂತ. ರಾಮನ ಪಾದ ಅಂದ್ರೆ ನಿರಂತರ ಅವನ ಸ್ಮರಣೆ ಕೊಡ್ಲಿಕ್ಕೆ ಅದೇ ಸಮರ್ಥ. ಇನ್ಯಾವುದು ನಮಗೆ ಭಗವಂತನ ನಿರಂತರ ಸ್ಮರಣೆ ಕೊಡ್ಲಾರದು, ರಾಮನ ಪಾದ ಕೊಡ್ತು. ಯಾರಿಗೆ ರಾಮನ ಪಾದ ನಿರಂತರ ಸ್ಮರಣೆ ಕೊಟ್ಟಿದೆ? ಯಾರಿಗೆ ಕೊಡ್ತು? ಅದ್ಭುತ ನೋಡ್ರಿ ಅದರ ಶಕ್ತಿ. ಮಹಾನುಭಾವನಾದ ಗುಹ ದಾಟ್ಸಿಟ್ನಂತೆ ನದಿಯನ್ನ. ನದಿ ದಾಟಿಸುವ ಮುನ್ನವೇ ರಾಮನಿಗೆ ಹೇಳಿದಂತೆ, ರಾಮ ಏನು ಅದ್ಭುತ ನಿನ್ನ ಪಾದ, ಕಲ್ಲನ್ನೇ ಹೆಣ್ಣು ಮಾಡಿತು. ಹಾಗಾಗಿ ನಿನ್ನ ಪಾದದಲ್ಲಿರೋ ಪುಡಿ ನನ್ನ ಕಡೆಗೆ ದೋಣಿಗೆ ಏನಾದರೂ ತಾಗಿ ಹೆಣ್ಣಾದರೆ ನಾನೇನು ಗಂಡು ಹುಡುಕಿ ಎಂತಂದಿದ್ದಂತ. ದೋಣಿ ಕಟ್ಟಿಗೆದು, ಕಲ್ಲನ್ನೇ ಹೆಣ್ಣು ಮಾಡಿದೆ. ಹಾಗಾಗಿ ಒಂದು ಸ್ವಲ್ಪ ಕೂಡು, ಇಲ್ಲಿ ಕೂಡು, ನಿನ್ನ ಪಾದಕ್ಕೆ ಗಂಗೆಯನ್ನು ತಂದು ನೀರು ಹಾಕಿ ತೊಳೆದು ಬಿಡ್ತೇನೆ. ಗುಹನಂಥವನ ಕಡೆ ಪಾದ ತೊಳೆಸಿಕೊಂಡು ಗುಹನಂಥವನ ಭಕ್ತಿಗೆ ಮೆಚ್ಚಿ ಅವನಿಗೆ ಸಂಸಾರ ಸಾಗರವನ್ನು ದಾಟಿಸ್ಲಿಕ್ಕೆ ಬೇಕಾದ ನಿರಂತರ ತನ್ನ ಸ್ಮರಣೆಯನ್ನು ಕೊಟ್ಟಂತೆ. ಹಾಗಾಗಿ ರಾಮನ ಪಾದ ಮುಕ್ತಿಯ ಪಥಕ್ಕೆ ಬೇಕಾದ ದೇವರ ಸ್ಮರಣೆ ಕೊಡ್ತದೆ ಎಂಬುದಕ್ಕೆ ಗುಹನ ಚರಿತ್ರೆನೇ ಸಾಕ್ಷಿ ಅಂತ ವಾದರಾಜ. ಎಂಥ ಅದ್ಭುತ ಕಥೆ. ವೈರಾಗ್ಯ, ಇನ್ನು ವೈರಾಗ್ಯ, ತ್ಯಾಗ, ಇವಕ್ಕೆಲ್ಲ ಭಗವಂತನ ಪಾದ ಅಂದರೆ ಇನ್ಯಾರು ಬೇಕು ನಮಗೆ? ಅದೇ ರಾಮನ ಪಾದ. ಅದನ್ನು ಸ್ಪರ್ಶಿಸಿಯೇ ಶಬರಿ ಉದ್ಧಾರ ಆದ. ಅದನ್ನು ಸ್ಪರ್ಶಿಸಿಯೇನೆ ಭರತ ರಾಜ್ಯಭಾಗವನ್ನು ಮಾಡುವಂತಾಯಿತು. ಹೀಗೆ ವೈರಾಗ್ಯಕ್ಕೆ, ಸ್ಮರಣೆಗೆ, ನೈರ್ಮಲ್ಯಕ್ಕೆ ಎಲ್ಲ ರಾಮನ ಪಾದನೆಗೆ. ಅದು ಭಾಗವತನೇ ಹೇಳ್ತದೆ, ತ್ಯಕ್ವಾ ಸುದುಸ್ತ್ಯಜ ಸುರೇಕ್ಷಿತ ರಾಜ್ಯಲಕ್ಷ್ಮೀ. ಇದು ಭಾಗವತದಲ್ಲೇ ಬರುವಂತಹ ಮಾತು. ರಾಮನ ಪಾದವನ್ನು ಅನುಸರಿಸಿ ಹೋಗ್ತಾ ಇದ್ರೆ ಎಲ್ಲ ಮೋಕ್ಷದ ಸಾಧನೆಗಳು ತಾವಾಗೆ ನಮ್ಮ ಜೊತೆಯಲ್ಲಿ ಬರ್ತಾವೆ. ಅಳವಡಿಸ್ಕೊಳ್ಳೋದು ಬೇಡ, ಅವೇ ನಮ್ಮೊಳಗೆ ಬಂದು ಕೂತ್ಕೊಂಡು ಬಿಡ್ತಾವೆ. ಅಂಥ ರಾಮ. ಯಾರೆಲ್ಲರೂ ಮೊರೆ ಹೋಗಿದ್ದು ರಾಮನಿಗೆ ಅಂದ್ರೆ, ರಾಮನ ಮೊರೆ ಹೋಗದೆ ಇದ್ರೆ ಬದುಕೇ ದುರ್ಭರ ಅಂತ. ಅಂಥ ರಾಮನ ಚರಿತ್ರೆ ಭಾಗವತದಲ್ಲಿ ಬಂದಿದೆ. ಇನ್ನು ಕೃಷ್ಣಾವತಾರದ ಚರಿತ್ರೆ, ಅದನ್ನು ವಿಸ್ತಾರವಾಗಿ ಶ್ರವಣ ಮಾಡಬೇಕು. ನಾಳೆ ದಿವಸ ಶ್ರೀಕೃಷ್ಣನ ಚರಿತ್ರೆಯನ್ನ ಯಥಾಮತಿ ಚಿಂತಿಸುವ ಪ್ರಯತ್ನ ಮಾಡ್ತೇನೆ, ಸಂದೇಶಗಳನ್ನು ಒಳಗೊಂಡು. ಈಗಾಗಲೇ 6 ದಿನಗಳ ಪ್ರವಚನ ನಡೆದಿದೆ. ಇದು ಸಂಧಿಕಾಲದಲ್ಲಿ ನಡೆದಂತಾಯಿತು. ಸಂವತ್ಸರದ ಸಂಧಿಕಾಲ, ಪರಾಭವ ಸಂವತ್ಸರ,
ವಿಶ್ವಾವಸು ಸಂವತ್ಸರ. ಇದು ದೇವರು ಮಾಡಿದ ಆಯೋಜನೆ. ವಿಶ್ವಾವಸು ಸಂವತ್ಸರದ ದಿನಗಳು ಬಹಳ ಆಗಿವೆ. 3 ದಿನಗಳು ಮಾತ್ರ ಪರಾಭವ ಸಂವತ್ಸರಕ್ಕೆ ಬಂತು. ಅಂತೂ ಭಗವಂತ ಅಂದ, ಹೋದ ಸಂವತ್ಸರಕ್ಕೂ ಭಾಗವತ ಕೇಳಿದ ಪುಣ್ಯ ಕೊಡ್ತೀನಿ, ಈ ಸಂವತ್ಸರದಿಂದ ಭಾಗವತ ಕೇಳುವ ಪುಣ್ಯ ಕೊಡ್ತೇನೆ ಅಂತ ಭಗವಂತ ಮಾಡಿಸಿದ್ದಾನೆ. ಬಹಳ ಸಂತೋಷದ ಸಂಗತಿ. ರಾಮನ ಚರಿತ್ರೆ ಇಷ್ಟು ವಿಸ್ತಾರ ಮಾಡಿದ್ದು ರಾಮನವರಾತ್ರಿ ಆದ ಕಾರಣ. ನಿನ್ನೆ ಆಪದಾಮಪ ಹರ್ತಾರ ಅಂತ ಶ್ಲೋಕ ಪಾರಾಯಣ ಮಾಡಿದ್ವಿ. ಇವತ್ತು ಅದೇ ರಾಮನ ಮತ್ತೊಂದು ನಾಮವನ್ನ, ಸ್ತೋತ್ರವನ್ನ ಹೇಳಿಸ್ತೇನೆ, ಹೇಳೋಣ ಅದನ್ನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ